ಪ್ರಹ್ಲಾದರಾಜನನ್ನು ಹಿರಣ್ಯಕಶಿಪು ವಿಚಾರಣೆಗೋಸ್ಕರ ಕರೆಸ್ತಾನೆ. ಹಿರಣ್ಯಕಶಿಪು ಸೋತಿದ್ದಾನೆ. ಮಗನನ್ನು ಕೊಲ್ಲಿಕ್ಕಾಗುವುದಿಲ್ಲ ಅಂತ ಗೊತ್ತಾಗಿದೆ ಅವನಿಗೆ. ಕೊಲ್ಲುವುದು ನಮ್ಮ ಕೈಯಲ್ಲಿಲ್ಲ, ಸೃಷ್ಟಿ ಹೇಗೆ ನಮ್ಮ ಕೈಯಲ್ಲಿಲ್ಲ, ಪಾಲನೆ ನಮ್ಮ ಕೈಯಲ್ಲಿಲ್ಲ, ಸಂಹಾರನೂ ನಮ್ಮ ಕೈಯಲ್ಲಿಲ್ಲ. ಜನ್ಮಾದ್ಯಸ್ಯ ಯತಃ. ಭಗವಂತ ಯಾರಿಗೆ ಜನ್ಮ ಕೊಡ್ತಾನೆ ಅವರಿಗೆ ಜನ್ಮ, ಯಾರಿಗೆ ಸಂಹಾರ ಆಗಬೇಕು ಅಂತ ಸಂಕಲ್ಪ ಆವಾಗ ಸಂಹಾರ. ನಾವು ಯಾರು ಕೊಲ್ಲಿಕ್ಕೆ? ನಾಯಂ ಹಂತಿ ನ ಹನ್ಯತೆ. ನಾವು ಸಾಯುವವರು ಅಲ್ಲ, ನಮ್ಮನ್ನು ಕೊಲ್ಲಿಕ್ಕೂ ಸಾಧ್ಯ ಇಲ್ಲ. ಹಿರಣ್ಯಕಶಿಪು ಗೊತ್ತಿಲ್ಲ ಅಂತಲ್ಲ, ಜಯನಾಗಿದ್ದಾಗ ಗೊತ್ತಿದ್ದವನಿಗೆ. ಇವತ್ತು ಹಿರಣ್ಯಕಶಿಪು ದೈತ್ಯನಿಂದಾಗಿ ಅದನ್ನು ಮರೆತು ಬಿಟ್ಟಿದ್ದಾನೆ. ಆದರೆ ಪ್ರಹ್ಲಾದ ನಾನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ. ಪ್ರಹ್ಲಾದನನ್ನು ಕರೆಸ್ತಾನೆ ಹಿರಣ್ಯಕಶಿಪು. ಕರೆಸಿ ಅವನನ್ನು ವಿಚಾರ ಮಾಡ್ತಾ ಇದ್ದಾನೆ. ಅವನಿಗೆ ಹೇಳಿದ, ಪ್ರಹ್ಲಾದ, ನಿನಗೆ ಇಷ್ಟೊಂದು ಕೊಬ್ಬು ಯಾರಿಂದ ಬಂತು? ನಿನಗೆ ಬಲ ಯಾರು ತುಂಬಿಸುವವರು? ಅವನು ಕೇಳ್ತಾನೆ. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಃ ಸಹೇಶ್ವರಾಃ. ಹಿರಣ್ಯಕಶಿಪುವಿಗೆ ಕೋಪ ಬಂತು ಅಂತಂದರೆ ತ್ರಯೋ ಲೋಕಾಃ, ಮೂರು ಲೋಕಗಳು ಕಂಪಂತೆ ನಡುತ್ತದೆ. ಬರೀ ಮೂರು ಲೋಕಗಳು ಅಷ್ಟೇ ಅಲ್ಲ, ಸಹೇಶ್ವರಾಃ, ಆಬಾವ ಲೋಕದ ಅಧಿಪತಿಗಳ ಜೊತೆಗೆ ಮೂರು ಲೋಕ ಗಡಗಡ ಅಂತ ನಡುಗ್ತಾ ಇದೆ. ಕ್ರುದ್ಧಸ್ಯ ಯಸ್ಯ. ಹಿರಣ್ಯಕಶಿಪುವಿಗೆ ಕ್ರೋಧ ಬಂತು ಅಂತಂದರೆ ಆ ಕೋಪಕ್ಕೆ ಬೆಚ್ಚಿಬಿದ್ದು ಭಯಗ್ರಸ್ತರಾಗಿ ತ್ರಿಲೋಕ ಅಧಿಪತಿಗಳೇ ನಡುಗ್ತಾರೆ. ಪ್ರಹ್ಲಾದ, ನಿನಗೇನು ಸೊಕ್ಕು, ಏನು ಧೈರ್ಯ ಅಂತ ಕೇಳ್ತಾನೆ. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕ ಸಹೇಶ್ವರಾಃ ತಸ್ಯ ಮೇ ಅಭಿಹಿತಂ ಮೂಢ ಶಾಸನಂ ಕಿಂಬಲೋತ್ಯಗಾಃ. ತಸ್ಯ ಮೇ, ಅಂತ ಇಡೀ ಜಗತ್ತನ್ನು ನಡಗಿಸುವ ತಾಕತ್ತಿರತಕ್ಕಂತಹ ಹಿರಣ್ಯಕಶಿಪುವಿನ ಶಾಸನಂ ಕಿಂಬಲಃ ಅತ್ಯಗಾಃ. ಅದನ್ನು ಮೀರಿ ನಿಲ್ಲಬೇಕಾದ್ರೆ ನಿನಗೆಷ್ಟು ಕೊಬ್ಬಿರಬೇಕು? ಅದೊಂದು ವಿಶೇಷಣ ಇದೆ, ಸಂಬೋಧನೆ ಇದೆ. ಮೂಢ ಅಂತ ಸಂಬೋಧನೆ ಇದೆ. ಮೂಢ ಅಂತಂದರೆ ಮೂರ್ಖ ಅಂತ ಅರ್ಥ. ಯಾರು ಮೂರ್ಖನೋ ಗೊತ್ತಿಲ್ಲ, ಹಿರಣ್ಯಕಶಿಪು ಮೂಢನೋ ಪ್ರಹ್ಲಾದ ಮೂರ್ಖನೋ. ಯಾಕೆ ಅಂತಂದರೆ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರೂ ಕೊಲ್ಲಿಕ್ಕಾಗಲಿಲ್ಲ, ಆದರೂ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಮೂಢ ಅಂತ ಕರೀತಾನೆ. ಮೂಢ ಅಂತಂದರೆ ಯುಕ್ತಾಯುಕ್ತ ವಿವೇಕ ಇಲ್ಲದೇ ಇದ್ದವ ಅಂತರ್ಥ, ಮೋಹಕ್ಕೆ ಒಳಗಾದವ ಅಂತರ್ಥ. ಹಿರಣ್ಯಕಶಿಪುವಿನಲ್ಲಿ ಎರಡು ಜೀವ ಅಂತ ಇಟ್ಕೊಂಡ್ರೆ ಜಯ ಯಾವಾಗ ಸಂಬೋಧನೆ ಮಾಡ್ತಾನೆ ಮೂಢ. ಮೂಢ ಅಂತಂದರೆ ಜ್ಞಾನ ಇಲ್ಲದಿದ್ದವ ಅಂತ ಅರ್ಥ ಅಲ್ಲ, ಜ್ಞಾನವುಳ್ಳವ ಅಂತ ಅರ್ಥ. ಮಾ ಅಂದರೆ ಜ್ಞಾನ, ಊಢ ಅಂತಂದರೆ ಹೊಂದಿದವ. ಮಾ ಊಢ ಏನ ಮೂಢ ಅಂತಂದರೆ ಜ್ಞಾನವುಳ್ಳವ ಅಂತ ಅರ್ಥ. ಹಾಗಾಗಿ ಆ ಜಯ ಪ್ರಹ್ಲಾದನನ್ನು ನೀನು ಜ್ಞಾನವುಳ್ಳವನೇ ಅಂತ ಸೇರಿಸ್ತಾನೆ. ಅಂದರೆ ಒಂದೇ ಶಬ್ದ ಇಬ್ಬರದು ಕೂಡ ಅರ್ಥ ಮಾತ್ರ ಭಿನ್ನ. ದೈತ್ಯರ ಅರ್ಥ ಬೇರೆ, ದ್ವಾರಪಾಲಕನಾದ ಜಯನ ಅರ್ಥ ಬೇರೆ. ಮೂಢ ಮೇ ಶಾಸನಂ ಕಿಂಬಲಃ ಅತ್ಯಗಾಹ ಅಂತ. ನಿನಗೆ ಯಾರು ಬಲ ಅಂತ ಕೇಳಿದ. ಪ್ರಹ್ಲಾದ ಹೇಳಿದ ಅದೇ ಮಾತನ್ನು, ಕಿಂಬಲಃ ಅತ್ಯಗಾಂ ಅಂತ ಹೇಳಿದ. ನನಗೆ ಯಾರು ಬಲ ಅಂತ ಕೇಳಿದೆಯಲ್ವ, ನನಗೆ ಬಲ ಯಾರು ಅಂದರೆ ದೇವರೇ ನನಗೆ ಬಲ ಅಂತ ಹೇಳ್ತಾನೆ. ಕಿಂಬಲಂ, ಕಿಂ ಅಂದರೆ ದೇವರು, ಏಕಃ ನೈಕಃ ಸವಃ ಕಃ ಕಿಂ. ಕಿಂ ಅಂದರೆ ಭಗವಂತ. ಕಿಂ ಬಲಂ ಯಸ್ಯ ಕಿಂ ಬಲಃ. ಭಗವಂತನೇ ಬಲ ನನಗೆ. ಹಾಗಾಗಿ ನನಗೆ ಯಾರ ಭಯನೂ ಇಲ್ಲ, ನನಗೆ ಭಗವಂತ ನನಗೆ ಬೆಂಬಲನಾಗಿದ್ದಾನೆ. ಹಾಗಾಗಿ ಯಾವುದು ತಪ್ಪೋ ಅದನ್ನು ತಪ್ಪು ಅಂತ ಹೇಳ್ತೇನೆ. ಹಿರಣ್ಯಕಶಿಪು ಹೇಳಿದ, ಯಾರು ನಿನಗೆ ಬೆಂಬಲ?
ಪ್ರಹ್ಲಾದ ಅದನ್ನು ಬಿಡಿಸಿ ಹೇಳ್ತಾನೆ, ನ ಕೇವಲಮ್ಮೆ ಭವತಶ್ಚ ರಾಜನ್ ಹೇಳ್ದ, ನನಗೆ ಮಾತ್ರ ಅಲ್ಲ, ಸವೈಬಲಂ ಬಲಿನಾಂ ಚಾಪರೇಶಾಂ. ನ ಕೇವಲಮ್ಮೆ, ನನಗೆ ಮಾತ್ರ ಅಲ್ಲ, ನಿನಗೆ ಯಾರು ಬಲ ತುಂಬುವವ ಅಂತ ಕೇಳಿದ. ನನಗೆ ಯಾರು ಬಲ ತುಂಬುವ ಅಂತ ನೀನು ಕೇಳಿದಿ. ಇಷ್ಟು ಪ್ರಹ್ಲಾದನಿಗೆ ವಿರುದ್ಧವಾಗಿ ಜಗಳಾಡಬೇಕಾದರೆ, ಇಷ್ಟು ಕೋಲಾಹಲ ಮಾಡಬೇಕಾದರೆ ನಿನಗೆ ಯಾರು ಬೆಂಬಲ, ಹಿಂಬದಿಯಿಂದ ಯಾರಿದ್ದಾರೆ? ಕಿಂಬಲಹ ಅಂತ ಕೇಳಿದರೆ, ನ ಕೇವಲಮ್ಮೆ, ನನಗೆ ಮಾತ್ರ ಅಲ್ಲ, ನಿನಗೂ ಕೂಡ, ನಿನಗೆ ಯಾರು ಬಲವನ್ನು ತುಂಬುವವ ಅವನೇ ನನಗೂ ಬಲವನ್ನು ಆಧಾರ ಮಾಡ್ತಾನೆ ಅಂತ ಹೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, ನೋಡು, ನಾನು ಸಮರ್ಥ ಅಂತ ಭ್ರಮಿಸುವವರಿದ್ದಾರೆ. ಅವರು ಭ್ರಮೆ, ಅವರಿಗೆ ಯಾಕೆ ಭ್ರಮೆ ಅಂತಂದರೆ, ಶತ್ರುಗಳು ಎಲ್ಲಿದ್ದಾರೆ ಅಂತ ಅವರಿಗೆ ವಿವೇಕ ಇಲ್ಲ. ನನ್ನನ್ನು ಶತ್ರು ಅಂತ ತಿಳ್ಕೊಂಡಿದ್ಯಾ ಅಪ್ಪ? ಅಲ್ಲಪ್ಪ, ನಿನ್ನ ಒಳಗೇನೇ ಶತ್ರುಗಳಿದ್ದಾರೆ. ದಸ್ಯೂನ್ ಪುರಂ ಷಣ್ಣ ವಿಜಿತ್ಯ ಲುಂಪದಃ ಮನ್ಯಂತ ಏಕೆ ವಿಜಿತಾ ದಶೋ ದಿಶಾ. 10 ದಿಕ್ಕುಗಳನ್ನು ಗೆದ್ದಿದ್ದೇವೆ ಅಂತ ಭ್ರಮಿಸ್ತೀರಿ. ಕೆಲವರು ಭ್ರಮಿಸ್ತಾರೆ, ಕೆಲವರು ಅಂದರೆ ನೀನೇ ಅಂತ ಅರ್ಥ. ದಶ ದಿಶಃ ವಿಜಿತಾ, 10 ದಿಕ್ಕುಗಳನ್ನು ಗೆದ್ದಿದ್ದೇವೆ, 10 ದಿಕ್ಕುಗಳ ಅಧಿಪತಿಗಳನ್ನು ಗೆದ್ದಿದ್ದೇವೆ, ನಮಗೆ ಯಾರ್ದು ಭಯ ಅಂತ ನೀವು ತಿಳ್ಕೊಂಡಿರ್ತಾರೆ. ಆದರೆ ಒಳಗೇನೇ ಶತ್ರುಗಳಿದ್ದಾರಲ್ಲ, ಒಳಗಿನಿಂದಲೇ ಶತ್ರುಗಳು ಇದ್ದು ಲೂಟಿ ಮಾಡ್ತಾ ಇದ್ದಾರೆ, ಇಡೀ ಪುರವನ್ನೇ ನಡುಗಿಸ್ತಾ ಇದ್ದಾರೆ. ಅದನ್ನು ತಿಳ್ಕೊಳ್ಳದೆ ಯಾರು ನನಗೆ ಶತ್ರುಗಳಿದ್ದಾರೆ ಅಂತ ಕೇಳ್ತೀಯಲ್ಲ, ಇದೆಂಥ ಮೂರ್ಖತನ. ದಸ್ಯೂನ್ ಪುರಂ ಷಣ್ಣವಿಜಿತ್ಯ ಲುಂಪತಃ, ಆ ಒಳಗಿನಿಂದ ಲುಂಪತಃ ಲೂಟಿ ಮಾಡ್ತಾ ಇದ್ದಾರೆ ಆ ಶತ್ರುಗಳು. ಅವರನ್ನು ಲೆಕ್ಕಿಸದೆ ನಾನು ಎಲ್ಲ ದಿಕ್ಕನ್ನೂ ಗೆದ್ದಿದ್ದೇನೆ ಅಂತ ತಿಳ್ಕೊಳ್ತೀಯಲ್ಲ, ಎಂತಹ ಮೂರ್ಖತನ ಅಂತ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಹೇಳ್ತಾನೆ. ಅವನಿಗೆ ಸಿಟ್ಟು ಬಂತು. ಅವನು ಹೇಳ್ದ, ಜಗದೀಶ್ವರ ಇದ್ದಾನೆ, ಅವನೇ ನನಗೆ ಬಲ, ನಿನಗೂ ಅವನೇ ಬಲ, ಜಗತ್ತಿನ ಈಶ್ವರ ಅಂತ ಹೇಳಿದೆ. ಯಸ್ತಯ ಮಂದ ಭಾಗ್ಯೋಕ್ತಾ ಮದನ್ಯೋ ಜಗದೀಶ್ವರ ಕ್ವಾಸೋ. ಆ ಜಗದೀಶ್ವರ ಎಲ್ಲಿದ್ದಾನೆ ಅಂತ ಕೇಳಿದ. ಯಸ್ತ್ವಯ ಮಂದ ಭಾಗ್ಯೋಕ್ತ, ನೀನು ಮಂದಭಾಗ್ಯ ಅಂತ ಹೇಳ್ತಾನೆ. ಮಂದಭಾಗ್ಯ ಅಂತಂದರೆ ಈ ಖಾಲಿ ಆಗ್ತಾ ಬಂದರೆ ಆ ದೀಪ ನಾಶ ಆಗಲಿಕ್ಕೆ ತಯಾರಾಯಿತು ಅಂತ ಅರ್ಥ. ಅಂದರೆ ದೀಪದ ಭಾಗ್ಯ ಎಣ್ಣೆ, ಅದು ಖಾಲಿ ಆಯಿತು ಅಂದರೆ ದೀಪ ನಶಿಸ್ತದೆ ಅಂತ ಅರ್ಥ. ಅವನು ಹೇಳಿದ, ಮಂದಭಾಗ್ಯ, ನಿನ್ನ ಆಯುಷ್ಯ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ. ನಿನ್ನ ಭಾಗ್ಯ ಅಂದರೆ ಆಯುಷ್ಯ, ಪುಣ್ಯ ಮಾಡಿದ್ದು ಅದೆಲ್ಲ ಕಡಿಮೆ ಆಗ್ತಾ ಇದೆ. ಹೇ ಮಂದಭಾಗ್ಯ, ಯಸ್ತ್ವಯ ಮಂದಭಾಗ್ಯ ಉಕ್ತಃ, ಯಸ್ತ್ವಯ ಉಕ್ತಃ ಜಗದೀಶ್ವರ. ಆ ಜಗದೀಶ್ವರ ಎಲ್ಲಿದ್ದಾನೆ ಅಂತ ಕೇಳಿದ. ಒಬ್ಬ ಜಗದೀಶ್ವರ ಇದ್ದಾನೆ, ನಾನೇ ಅದು, ನಿನ್ನ ಎದುರೇ ಇದ್ದಾನೆ. ಮದನ್ಯ, ನನಗಿಂತ ಭಿನ್ನನಾದ ಜಗದೀಶ್ವರ ಎಲ್ಲಿದ್ದಾನೆ ಅಂತ ಕೇಳಿದ. ಏನು ಭ್ರಮೆ ನೋಡಿ, ನಾನೇ ಜಗದೀಶ್ವರ ಅನ್ನುವ ಭ್ರಮೆ ಅವನಿಗಿದೆ. ಹೇಳುವಾಗಲೇ ವಿರೋಧ ನೋಡಿ. ಜಗದೀಶ್ವರ ಅಂತಂದರೆ ಜಗತ್ತಿನಲ್ಲಿ ಪ್ರಹ್ಲಾದನೂ ಸೇರಿದ್ದಾನೆ. ಪ್ರಹ್ಲಾದನಿಗೆ ಅನುಕೂಲ ಪ್ರಹ್ಲಾದನ ನೇಮನೆ ಮಾಡಬೇಕಾ ಬೇಡವಾ? ಪ್ರಹ್ಲಾದನ ನೇಮನೆ ಮಾಡಲಿಕ್ಕಾಗ್ತಾ ಇಲ್ಲ. ಕೊಲ್ಲಬೇಕು ಅಂತ ಏನೇನು ಮಹಾಪ್ರಯತ್ನಗಳನ್ನು ನಡೆಸ್ತಾನೆ. ಯಾವ ಪ್ರಯತ್ನವೂ ನಡೀತಾ ಇಲ್ಲ. ನಾನು ಜಗದೀಶ್ವರ ಅಂತ ಹೇಳ್ತಾನೆ. ಬರೀ ಹೆಸರು ಅಷ್ಟೇ ಜಗದೀಶ್ವರ ಅಂತ, ಜಗತ್ತಿನ ಮೇಲೆ ಈಶ್ವರತ್ವ ಇಲ್ಲ. ಆದರೂ ಹೇಳ್ತಾನೆ, ಮದನ್ಯ, ನನಗಿಂತ ಬೇರೆಯಾದ ಜಗದೀಶ್ವರ ಎಲ್ಲಿದ್ದಾನೆ ಅಂದರೆ ಅಹಂ ಜಗದೀಶ್ವರ, ಅಂದರೆ ನಾನೇ ಜಗದೀಶ್ವರ, ನಾನೇ ದೇವರು, ನಾನೇ ಬ್ರಹ್ಮ ಅನ್ನುವ ಭ್ರಮೆ ಅದು ಹಿರಣ್ಯಕಶಿಪುವಿಗೆ. ಅವನು ಹೇಳಿದ, ಕ್ವಾಸೋ, ಆ ಜಗದೀಶ್ವರ ಎಲ್ಲಿದ್ದಾನೆ ಅಂತ ಕೇಳಿದ. ಜಗದೀಶ್ವರ ಕ್ವಾಸೋ, ಎಲ್ಲಿದ್ದಾನೆ ಅಂತ. ಮದನ್ಯ ಜಗದೀಶ್ವರ ಕ್ವಾಸೋ. ಅದಕ್ಕೆ ಪ್ರಹ್ಲಾದ ಹೇಳಿದ, ಸರ್ವತ್ರ ದೇವರು ಎಲ್ಲಿದ್ದಾನೆ ಅಂತ. ಜಗದೀಶ್ವರ ಅಂತ ಅಂದ ಮೇಲೆ ಇಡೀ ಜಗತ್ತಿನಲ್ಲಿರಬೇಕು. ಇಡೀ ಜಗತ್ತಲ್ಲಿದ್ದ ಜಗದೀಶ್ವರ ಹೇಗಾಗ್ತಾನೆ? ಅಷ್ಟು ನಿನಗೆ ಗೊತ್ತಿಲ್ವಾ? ಅದರಿಂದ ಸರ್ವತ್ರ ಅಂತ ಹೇಳಿದ. ಹಿರಣ್ಯಕಶಿಪು ಹೇಳಿದ, ಯದಿ ಸರ್ವತ್ರ, ಎಲ್ಲ ಕಡೆ ಒಂದು ವೇಳೆ ಇದ್ದರೆ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ, ಈ ಕಂಬದಲ್ಲಿ ಯಾಕೆ ಕಾಣಿಸುವುದಿಲ್ಲ ಅಂತ ಕೇಳಿದ. ಎಲ್ಲ ಕಡೆ ಇದ್ದಾನೆ,
ನಿನ್ನ ದೇವರು ಮದನ್ಯ ಜಗದೀಶ್ವರ. ಹಾಗಾದರೆ ಈ ಕಂಬದಲ್ಲಿ ಯಾಕಿಲ್ಲ ಅಂತ ಒಂದೊಂದು ಕಂಬವನ್ನು ತೋರಿಸಿ ಈ ಕಂಬದಲ್ಲಿ ಯಾಕಿಲ್ಲ, ಈ ಕಂಬದಲ್ಲಿ ಯಾಕಿಲ್ಲ. ಕ್ವಾಸು ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೆ ನ, ಈ ಕಂಬದಲ್ಲಿ ಯಾಕಿಲ್ಲ. ಪ್ರಹ್ಲಾದ ಹೇಳಿದ ಕಸ್ಮಾತ್ ಸ್ತಂಭೇನ, ಕಂಬದಲ್ಲಿ ಯಾಕಿಲ್ಲ ಅಂತ. ಕಂಬದಲ್ಲಿ ಇಲ್ಲ ಅಂತ ಇವನು ಹೇಳಿದರೆ ಕಂಬದಲ್ಲಿ ಯಾಕಿಲ್ಲ ಅಂತ ಹೇಳಿದ. ಅದಕ್ಕೆ ಹಿರಣ್ಯಕಶಿಪು ಹೇಳಿದ ನ ದೃಶ್ಯತೆ, ಕಾಣುವುದಿಲ್ಲ ಆದ್ದರಿಂದ ಇಲ್ಲ ಅಂತ ಹೇಳ್ತೇನೆ ಅಂತ ಹೇಳಿದ. ಯಾಕಿಲ್ಲ ಅಂತಂದರೆ ನ ದೃಶ್ಯತೆ, ಅವನು ಕಾಣುವುದಿಲ್ಲ ಆದ್ದರಿಂದ. ಇವನು ಕೇಳಿದ ಯಾಕೆ ಕಾಣುವುದಿಲ್ಲ ಅಂತ. ಅದಕ್ಕೆ ಹೇಳಿದ ಕಂಬ. ಪ್ರಹ್ಲಾದ ಹೇಳಿದ ಯಾಕೆ ಕಾಣಿಸುವುದಿಲ್ಲ, ಕಾಣುವವನಿಗೂ ಕೂಡ ಅವನಿಗೆ ಯಾಕೆ ಕಾಣುವುದಿಲ್ಲ ಅಂತ. ಅಂದರೆ ಅವನಿಗೆ ಕಾಣ್ತಾ ಇದ್ದಾನೆ, ಪ್ರಹ್ಲಾದನಿಗೆ ನೋಡ್ತಾ ಇದ್ದಾನೆ ದೇವರನ್ನು. ಯಾಕೆ ಕಾಣುವುದಿಲ್ಲ ಅಂದರೆ ಕಂಡೇ ಕಾಣ್ತಾನೆ. ಒಟ್ಟಿಗೆ ಅವನು ಹೇಳಿದ ಪ್ರಹ್ಲಾದ ಎಲ್ಲಿದ್ದಾನೆ ದೇವರು ಅಂತಂದರೆ ಕ್ವಾಸೌ ಅಂತಂದರೆ ಅಸೌ ಅಂತ ವಿಭಾಗ ಮಾಡಿಕೊಂಡ್ರೆ ನರಸಿಂಹದೇವರು ಎಲ್ಲಿದ್ದಾರೆ ಅಂದರೆ ಅಸು. ಅಸು ಅಂದರೆ ಪ್ರಾಣದೇವರಲ್ಲಿದ್ದಾನೆ. ಅಸೌ ಅಸ್ತಿ, ಅಸೌ ಅಸ್ತಿ ಅಂತಂದರೆ ಯಾಕೆ ಕಾಣುವುದಿಲ್ಲ ಅಂತಂದರೆ ಯಾಕೆ ಕಾಣುವುದಿಲ್ಲ, ಕಂಡೇ ಕಾಣ್ತಾನೆ. ಅಂದರೆ ಕಾಣುವ ಶಕ್ತಿ ಇದ್ದವರಿಗೆ ಕಾಣ್ತಾನೆ, ಕಾಣುವ ಯೋಗ ಇಲ್ಲದವರಿಗೆ ಕಾಣುವುದಿಲ್ಲ. ಪ್ರಹ್ಲಾದ ಕಂಬದ ಒಳಗೆ ನೋಡಿ ಹೇಳ್ತಾ ಇದ್ದಾನೆ. ಅವನಿಗೆ ಕಂಬ ಎಂಬುದು ಅಡ್ಡ ಆಗುವುದಿಲ್ಲ. ಜ್ಞಾನಿಗಳಿಗೆ ಕಣ್ಣಲ್ಲಿ ಪರೆ ಬಂದರೆ, ರೋಗ ಬಂದರೆ ಆಚೆ ಇದ್ದವರು ಕಾಣುವುದಿಲ್ಲ. ಪರೆ ಇಲ್ಲ ಅಂತಂದರೆ ಕಂಡೇ ಕಾಣ್ತಾನೆ. ಹಾಗೆ ಪ್ರಹ್ಲಾದನಿಗೆ ಯಾರೂ ಅಡ್ಡಿಯ ಆತಂಕಗಳಿಲ್ಲ. ಆದ್ದರಿಂದ ಕಂಬದ ಒಳಗಿದ್ದ ನರಸಿಂಹದೇವರನ್ನು ಸ್ಕ್ಯಾನ್ ಮಾಡಿ ನೋಡಿ ಸುಳ್ಳು ಹೇಳುವುದಲ್ಲ. ಕಸ್ಮಾತ್ ನ ದೃಶ್ಯತೆ, ಯಾಕೆ ಕಾಣುವುದಿಲ್ಲ, ಇದ್ದಾರೆ ದೇವರು, ಸರ್ವತ್ರ ಇದ್ದಾನೆ ಅಂತ ಪ್ರಹ್ಲಾದ ಹೇಳ್ತಾನೆ. ಅಷ್ಟು ಹೇಳಿದರೆ ಹಿರಣ್ಯಕಶಿಪು ಕೂತಿದ್ದ ಸಿಂಹಾಸನದಲ್ಲಿ. ಸಿಂಹಾಸನದಲ್ಲಿ ಕೂತಂತಹ ಹಿರಣ್ಯಕಶಿಪು ವರಾಸನ ಸಮುತ್ತಿತ, ಉತ್ತಮವಾದ ಆಸನದಲ್ಲಿ ಕೂತಿದ್ದ. ವರಾಸನ ಸಮುತ್ತಿತ, ಮೇಲಕ್ಕೆ ಎದ್ದ ಅಂತೆ. ಸಮುತ್ತಿತ ಖಡ್ಗಂ ಪ್ರಗೃಶ್ಯ, ಕೈಯಲ್ಲಿ ಆ ಖಡ್ಗವನ್ನು ಹಿಡ್ಕೊಂಡ ಅಂತೆ. ತಂಬಂ ತತಾಡ ಸಮುಷ್ಟಿನ, ತನ್ನ ಮುಷ್ಟಿಯಿಂದ ಆ ಕಂಬಕ್ಕೆ ಹೊಡೆದಂತೆ. ಇಲ್ಲಿ ಸತ್ಯಧರ್ಮ ತೀರ್ಥರು ತುಂಬ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ಮುಷ್ಟಿಯಿಂದ ಕಂಬಕ್ಕೆ ಹೊಡೆದ ಅಂತ. ಕಾಲಿಂದ ಹೊಡೆದ್ನ ಕೈಯಿಂದ ಹೊಡೆದ್ನ ಅಂತ ಒಂದು ಜಿಜ್ಞಾಸೆ. ಅಲ್ಲ, ಯಾವ ಹೊಡೆದದ್ದೇ, ಎಲ್ಲಿಂದ ಹೊಡೆದ ಅಂತ. ಕೈಯಿಂದ. ಸ್ವಮುಷ್ಟಿನ, ಭಾಗವತದಲ್ಲಿ ಹೇಳ್ತದೆ ಸ್ವಮುಷ್ಟಿನ ತದಾಡ ಅಂತ. ಆದರೆ ವಾದಿರಾಜರು ಹೇಳ್ತಾರೆ ಯಥಾಸ್ತಂಭ ವರಾದ್ದಿ ಪೂರ್ವಂ ಪದಾಹತಾತ್ ಸ್ತಂಭವರ ಸಮುತ್ತಿತ. ಆ ಕೃಷ್ಣಾವತಾರ ಹೇಳುವಾಗ ಅವರು ಹೇಳ್ತಾರೆ, ಹಿಂದೆ ಇದೇ ದೇವರು ಪದಾತ್ ಕಾಲಿನಿಂದ ಒದ್ದ, ಆವಾಗ ಸ್ತಂಭವರ ಸಮುತ್ತಿತ, ಕಾಲಿನಿಂದ ಒದ್ದಾಗ ಸ್ತಂಭದಿಂದ ಬಂದ ಅಂತ ನರಸಿಂಹದೇವರು. ಇದು ವಾದಿರಾಜರು ಹೇಳುತ್ತಾರೆ. ಭಾಗವತದಲ್ಲಿದೆ ಸ್ವಮುಷ್ಟಿನ ತತಾಡ ಅಂತ. ಅಂದರೆ ಮುಷ್ಟಿಯಿಂದ ಹೊಡೆದದ್ದ ಅಥವಾ ಕಾಲಿನಿಂದ ಹೊಡೆದದ್ದ? ಸತ್ಯಧರ್ಮ ತೀರ್ಥರದು ಒಳ್ಳೆಯ ಜಿಜ್ಞಾಸೆ ಇದೆ. ಅವರು ಹೇಳ್ತಾರೆ, ಅದು ವಾದಿರಾಜರು ಹೇಳಿದ್ದಾರೆ, ಆದರೆ ಹಾಗೇ ಅದ ಅರ್ಥ, ಅದರ ವಿರೋಧ ಮಾಡುವುದಿಲ್ಲ ನಾವು. ಪಾದದಿಂದಲೇ ಹೊಡೆದದ್ದು. ಮತ್ತು ಸ್ವಮುಷ್ಟಿನ ತತಾಡ ಅಂತಿದೆ ಅಲ್ವಾ, ಹಾಗೆಲ್ಲ ಅದಕ್ಕೆ ಅನ್ವಯ. ಸಮುಷ್ಟಿನ ಖಡ್ಗಂ ಪ್ರಗೃಶ್ಯ, ಅಲ್ಲಿಗೆ ಅನ್ವಯ ಮಾಡಿ. ತನ್ನ ಮುಷ್ಟಿಯಿಂದ ಖಡ್ಗವನ್ನು ಹಿಡಿದು ತತಾಡ, ಯಾವುದರಿಂದ ತತಾಡ ಅಂತಂದರೆ ಕಾಲಿನಿಂದ ಒದ್ದ ಅಂತ. ಅಂದರೆ ಕಾಲಿನಿಂದಲೇ ಒದ್ದದ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದು ಸೊಕ್ಕು ಅವನಿಗೆ. ಯಾಕೆ ಸೊಕ್ಕು ಅಂತಂದರೆ ಪ್ರಹ್ಲಾದ ಹೇಳಿದ ನೋಡಿ, ಕಂಬದಲ್ಲಿ ಇದ್ದಾನೆ ಅಂತ. ಆ ಕಂಬದಲ್ಲಿ ಇದ್ದರೆ ಅವನು ದೇವರ ಮೇಲೆ ದ್ವೇಷ, ಅವನಿಗೆ ವಿಷ್ಣುವಿನ ಮೇಲೆ ದ್ವೇಷ. ಆ ವಿಷ್ಣುವಿನ ಮೇಲೆ ದ್ವೇಷ ಇದ್ದದರಿಂದಾಗಿ ನಮಗೆ ಯಾರ ಮೇಲೆ ದ್ವೇಷ ಇರ್ತದೆ ಅವರನ್ನು ಕಾಲಿನಿಂದ ನಾವು ಒದೆಯುತ್ತೇವೆ, ನಾವು ಕೈಯಿಂದ ಮುಟ್ಲಿಕ್ಕೆ ಹೇಸ್ತೇವೆ. ಹಾಗಾಗಿ ಹಿರಣ್ಯಕಶಿಪು ತನ್ನ ಹೇಯವಾದ ಕಾಲಿನಿಂದ ಕಂಬಕ್ಕೆ ಒದ್ದ. ಕಂಬಕ್ಕೆ ಒದ್ದರೆ ನಮ್ಮ ದೇವರಿಗೆ ಅದು ಕೇಳಿಸ್ತು. ನೋಡಿದರು ಅವರು. ಸತ್ಯಂ ವಿಧಾತು ನಿಜಭೃತ್ಯ ವ್ಯಾಪ್ತಿಂಚ ಅದೃಶ್ಯದ ಅತ್ಯದ್ಭುತ ರೂಪ ಮಧ್ವಹನ್ ಸ್ತಂಭೆ ನಮೃಗಂ ನ ಮಾನುಷಂ. ಪದದಿಂದ ಭಾಗವತ ಹೇಳುತ್ತೆ, ನಾವು ಕಂಬಕ್ಕೆ
ಕಲ್ಲಿಗೆ ಬಾಗಿಲಿಗೆ ಕಾಲಿನಿಂದ ಒದೆಯಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದೇವರು ಇರ್ತಾರೆ ಅದರಲ್ಲಿ ಅಂತ. ಕಂಬದಲ್ಲಿ ದೇವರಿರ್ತಾರೆ, ನರಸಿಂಹದೇವರು ಇರ್ತಾರೆ. ಎಷ್ಟೋ ಮನೆಗಳಲ್ಲಿ ಒಂದು ಕಂಬ ಇದೆ, ಅದು ನರಸಿಂಹದೇವರ ಕಂಬ, ಅದು ಲಕ್ಷ್ಮಿಯ ಕಂಬ ಅಂತ ಆ ಕಂಬಕ್ಕೇ ತಳಿಲು ತೋರಣ ಕಟ್ಟಿ ಪುಷ್ಪ ಇಟ್ಟು ಗಂಧ ಇಟ್ಟು ಕುಂಕುಮ ಹಚ್ಚಿ ಅದಕ್ಕೆ ಪೂಜೆ ಮಾಡ್ತಾರೆ. ಯಾಕೆ ಅಂತಂದರೆ ದೇವರಿದ್ದಾರೆ, ದೇವಿ ಇದ್ದಾಳೆ ಅಂತ ನಮ್ಮ ಅನುಸಂಧಾನ. ಹಾಗಾಗಿ ಕಂಬ ಅದನ್ನು ಒದೆಯುವ ಕ್ರಮ ಇಲ್ಲ. ಈ ಕೆಲವರಿಗೆ ಏನು ಕೆಟ್ಟ ಅಭ್ಯಾಸ ಅಂತಂದರೆ ಅವರಿಗೆ ಒಂದೇ ಕಾಲಲ್ಲಿ ನಿಂತ ಅಭ್ಯಾಸ. ಆ ಒಂದು ಕಾಲಲ್ಲಿ ನಿಂತರೆ ಇನ್ನೊಂದು ಕಾಲಿಗೆ ಬ್ಯಾಲೆನ್ಸಿಗೆ ಬೇಕು. ಎಲ್ಲಿ ಬ್ಯಾಲೆನ್ಸ್? ಆ ಕಂಬಕ್ಕೆ ಒತ್ತಿ ಕೊಟ್ಟು ಏನೋ ಒಂದು ಹಿರಣ್ಯಕಶಿಪುವಿನ ಸಂಬಂಧ ಇರಬೇಕು ನೋಡಿ ಅವರಿಗೆ. ಅದು ಚಿಮ್ಮದಿಯಿಂದಲೋ ಮುಮ್ಮದಿಯಿಂದಲೋ ಕಂಬವನ್ನು ಒದೆಯದಿದ್ದರೆ ಅವರಿಗೆ ಆಹಾರನೇ ರುಚಿಸುವುದಿಲ್ಲ. ಕಂಬವನ್ನು ತುಳಿಯಬಾರದು. ದೊಡ್ಡವರನ್ನು ಹೇಗೆ ತುಳಿಯಬಾರದು, ಕಂಬ ಅಂದರೆ ಆಧಾರ. ನಮ್ಮ ಮನೆಗೆ ಆಧಾರ ಯಾರು ಅಂದರೆ ಕಂಬ ಅಲ್ಲ, ಆ ಕಂಬದ ಒಳಗಿದ್ದ ದೇವರದಕ್ಕೆ ಆಧಾರ, ಇಡೀ ಮನೆಯ ಆಧಾರ ಅಂತ ನಾವು ಅನುಸಂಧಾನ ನಾವು ಹಾಗೆ ಮಾಡಬೇಕಂತೆ. ನರಸಿಂಹದೇವರು ಆ ಕಂಬದಿಂದ ಹೊರಗೆ ಬಂದರು. ಎಷ್ಟು ಅದ್ಭುತ ನೋಡಿ. ಅದಕ್ಕೆ ಭಾಗವತ ಹೇಳುವಾಗ ಅತ್ಯದ್ಭುತಂ ಅಂತ ಹೇಳ್ತದೆ. ಇದು ಅತ್ಯದ್ಭುತ ಅಂತ. ಕಂಬದಿಂದ ಹೊರಬರಲಿಕ್ಕೆ ಸಾಧ್ಯನ? ಕಂಬ ಅಂತಂದರೆ ಅದು ಶಿಲಾಮಯವಾದ ಕಂಬ, ಯಾವುದೇ ಕಂಬ ಇರಲಿ, ಆ ಕಂಬದಿಂದ ಹೊರಬರುವುದು ಹೇಗೆ? ಅದು ಹೋಗಿ ಹಿರಣ್ಯಕಶಿಪುವಿನ ಸಭಾಭವನದ ಕಂಬ. ಅದು ಹಿರಣ್ಯಕಶಿಪುವಿನ ಸಭಾಭವನದೊಳಗೆ ನರಸಿಂಹದೇವರಿಗೆ ಎಂಟ್ರಿ ಸಿಗಬಹುದಾ? ಎಲ್ಲ ಚೆಕ್ಕಿಂಗ್ ಇರ್ತದೆ, ಏನು ಸೇನೆ ಇರ್ತದೆ, ಅಲ್ಲೊಬ್ಬ ಇಲ್ಲೊಬ್ಬ ಅಲ್ಲ, ಸಾಲಾಗಿ ನಿಲ್ಲಿಸಿದ್ದಾನೆ ಸೇನೆಯನ್ನು. ಅದರ ಒಳಗೆ ನರಸಿಂಹದೇವರಿಗೆ ಪ್ರವೇಶಿಸಿ ಎಂಟ್ರಿ ಸಿಗಬಹುದಾ? ಅದರ ಒಳಗೆ ಹೋಗಿ ಕಂಬದ ಒಳಗೆ ಹೋಗಿ ಸೇರಬೇಕವರು. ಕಂಬ ಅಲ್ಲಿ ಎಲ್ಲಿಯಾದರೂ ಒಂದು ಸಂಧಿಯಾದರೂ ಇರಬೇಕಲ್ಲ ಒಳಗೆ ಹೋದರೆ. ನಮ್ಮ ನಾಟಕದಲ್ಲೆಲ್ಲ ಹಾಗೆ ಮಾಡ್ತಾರೆ, ಕಂಬದ ಒಳಗೆ ಹೋಗಿ ಮತ್ತೆ ಬೆಗಡೆ ಎಲ್ಲ ಅಂಟಿಸಿ ಬಂದ್ ಮಾಡ್ತಾರೆ. ಹಾಗೆ ಇಲ್ಲಿ ಬಂದ್ ಮಾಡಬೇಕಾದ್ರೆ ಯಾರು ಬಂದ್ ಮಾಡೋದು? ಯಾರು ಒಳಗೆ ಹೋಗುದು? ನರಸಿಂಹದೇವರು ಒಳಗೆ ಹೋದರೂ ಹೇಗೆ? ಅದರಿಂದ ಆ ಕಂಬದಿಂದ ಅದು ಸೀಳಿ ಹೊರಗೆ ಬಂದರು. ಇದು ಅತ್ಯದ್ಭುತ. ದೇವರು ಬರಬೇಕಾಗಿದ್ದರೆ ಯಾರೂ ಬೇಡ ಅನ್ನೋದನ್ನು ಇದು ಸೂಚನೆ ಮಾಡ್ತದೆ. ತಾಯಿ ತಂದೆ ಬೇಕು, ತಾಯಿ ತಂದೆ ಇಲ್ಲ ಇಲ್ಲಿ. ತಾಯಿ ತಂದೆ ಇಲ್ಲದೇ ದೇವರು ಬಂದಿದ್ದಾನೆ. ದೇವರು ಅಂತಂದರೆ ಅದು ನಿತ್ಯ ಅಭಿವ್ಯಕ್ತನಾದಂತಹ ದೇವರು. ಅವನಿಗೆ ಯಾರೂ ಬೇಕಾಗಿಲ್ಲ. ಪಿತೃ ಮಾತೃ ದೋಷಾತ್ ದೇವರು ಬರುವುದಲ್ಲ. ಅವರೇ ಮಾತಾ ನೃಸಿಂಹ, ಪಿತಾ ನೃಸಿಂಹ. ದೇವರೇ ತಂದೆ, ದೇವರೇ ತಾಯಿ. ಅವರಿಗೆ ಇನ್ನೊಬ್ಬ ತಾಯಿ ಇನ್ನೊಬ್ಬ ತಂದೆ ಬೇಡ. ತಾನು ಜನ್ಮಾದ್ಯಸ್ಯ ಯತಃ ಎಂಬುದನ್ನು ನಮ್ಮ ದೇವರು ಕಂಬದಿಂದ ಆವಿರ್ಭೂತನ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅಂತ ದರ್ಶಯಿತು. ಅದು ಯಾಕೆ ಬಂದ ಕಂಬದಿಂದ ಅಂತಂದರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ತೋರಿಸಲಿಕ್ಕೆ. ವ್ಯಾಪ್ತಿಂಚ ಭೂತೇಶು, ಎಲ್ಲ ಭೂತಗಳಲ್ಲಿ ಪಂಚಭೂತದಲ್ಲಿಯೂ ಕೂಡ ವ್ಯಾಪ್ತಿಂಚ ಅಖಿಲೇಶು ದರ್ಶಯಿತು. ಆ ಕಂಬದಿಂದ ಬಂದಂತೆ. ದೇವರು ಇಲ್ಲದೇ ಇದ್ದ ಜಾಗ ಇಲ್ಲ. ಮಣ್ಣಲ್ಲಿದ್ದಾನೆ, ನೀರಲ್ಲಿದ್ದಾನೆ, ಬೆಂಕಿಯಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ. ದೇವರು ಎಲ್ಲ ಕಡೆ ಇದ್ದಾನೆ. ಇದ್ದ ಜಾಗ ಇಲ್ಲ ಅಂತ ತೋರಿಸಲಿಕ್ಕೋಸ್ಕರ ಕಂಬದಿಂದ ಬಂದ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಮನಃ. ಅದನ್ನು ಮಾತಿನಲ್ಲಿ ಪ್ರೀತಿಯಿಂದಾಗಿ, ಪ್ರಹ್ಲಾದನ ಮೇಲಿನ ಮೋಹದಿಂದಾಗಿ ದೇವರು ವ್ಯಾಪ್ತಿಂಚ ದರ್ಶಯಿತು. ಅಂದರೆ ವಿಭೂತಿ ಭೂತಿ ಐಶ್ವರ್ಯೇ. ಭೂತ ಅಂತಂದರೆ ಭೂತೇಶು, ಭೂತಿ ಉಳ್ಳದ್ದು ಭೂತಗಳು. ಈ ಪ್ರಹ್ಲಾದನಂತಹ ಭೂತಿಗಳಲ್ಲಿ ಉಳ್ಳವುಗಳಲ್ಲಿ ವಿಭೂತಿ ಮತ್ತು ದೇವರು ಹೇಳ್ತಾನೆ ನೋಡಿ, ಕೃಷ್ಣ ಪ್ರಹ್ಲಾದನಲ್ಲಿ ನನ್ನ ದೈತ್ಯರಲ್ಲಿ ಪ್ರಹ್ಲಾದನಲ್ಲಿ ನನ್ನ ವಿಭೂತಿ ರೂಪ ಇದೆ ಎಂದು. ಹಾಗಾಗಿ ಭೂತೇಶು ವಿಶೇಷೇಣ ಆರ್ತಿಂ ದರ್ಶಯಿತು ಸ್ತಂಭವರಾತ್ ಬಂದ ಅಂತ ಹೇಳ್ತಾರೆ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ಈ ಶಬ್ದ ಭಾಷಿತಂ, ಈ ಶಬ್ದಕ್ಕೆ ಸತ್ಯಧರ್ಮತೀರ್ಥರಿಗೆ ಶಬ್ದನೇ ಸಾಕಾಗುದಿಲ್ಲ. ಶಬ್ದಕ್ಕೆ ಸತ್ಯಧರ್ಮತೀರ್ಥರಿಗೆ ಶಬ್ದನೇ ಸಾಕಾಗುದಿಲ್ಲ. ಬಿಡಿಸ್ತಾರೆ. ಅಷ್ಟು ಅದನ್ನು ವಿವರಣೆ ಮಾಡಿದರೂ ಅಷ್ಟು ತೃಪ್ತಿ. ಏನು ಪ್ರಶ್ನೆ ಬಂದರೂ ಅದು ಇಡೀ ಭಾಗವತವನ್ನು ಅಲ್ಲಿ ಸಮನ್ವಯ ಮಾಡ್ತಾರೆ. ಪ್ರಹ್ಲಾದನ ಮಾತನ್ನು ಸತ್ಯ ಅಂತ ಮಾಡಬೇಕು, ಬ್ರಹ್ಮದೇವರ ಮಾತ ಅಂತ ಮಾಡಬೇಕು, ಎಲ್ಲ ಮಾತನ್ನು ಸತ್ಯ ಅಂತ ಮಾಡಬೇಕು. ಜಯ ವಿಜಯರಿಗೆ ಕೊಟ್ಟ ಮಾತನ್ನು ಸತ್ಯ ಅಂತ ಮಾಡಬೇಕು. ಹಾಗಾಗಿ ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತು ವ್ಯಾಪ್ತಿಂಚ ಭೃತ್ಯಂ ವಿಧಾತು
ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ತೋರಿಸ್ಲಿಕ್ಕೋಸ್ಕರವಾಗಿ ದೇವರು ಅದೃಶ್ಯ. ಇನ್ನೊಂದೇನು ಅಂತಂದರೆ ಇದು ಏನು ಅಂತ ನೋಡಿದರೆ ಅರ್ಥನೇ ಆಗುವುದಿಲ್ಲ. ಇದು ಮನುಷ್ಯನ ಅಲ್ಲ, ಸಿಂಹದ ಮುಖ, ಸಿಂಹನ ಅಲ್ಲ, ಮನುಷ್ಯನ ದೇಹ. ಹಾಗಾಗಿ ಅತ್ಯದ್ಭುತಂ ರೂಪಂ ಉದ್ವಹನ್ ಸ್ತಂಭೆ, ಕಂಬದಲ್ಲಿ ಬರ್ತಾರೆ, ನಮೃಗಂ ನ ಮಾನುಷಂ ಅರೆ, ನಮೃಗಂ ನ ಮಾನುಷಂ. ಅದು ಮೃಗನೂ ಅಲ್ಲ, ಮನುಷ್ಯನೂ ಅಲ್ಲ. ಅಂದರೆ ಮೃಗ ಅಂತ ಹೇಳೋಣವೇ ಅಲ್ಲ, ಮನುಷ್ಯನ ದೇಹ ಇದೆ. ಮನುಷ್ಯ ಅಂತ ಹೇಳೋಣವೇ ಸಿಂಹದ ಮುಖ. ಹಾಗಾಗಿ ನಮೃಗಂ ನ ಮಾನುಷಂ. ಅದನ್ನು ನೋಡಿ ಅತ್ಯದ್ಭುತವಾದಂತಹ ರೂಪ ನರಸಿಂಹದೇವರು ಅಂತಂದರೆ ಅದು ಎಲ್ಲರ ದೃಷ್ಟಿಯಲ್ಲಿಯೂ ಕೂಡ ಅತ್ಯದ್ಭುತವಾದ್ದು. ಯಾಕೆ ಅಂತಂದರೆ ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ಬಂದಿರತಕ್ಕಂತಹ ರೂಪ. ಹಿರಣ್ಯಕಶಿಪುವನ್ನು ಕೊಲ್ಲಬೇಕಾದ್ರೆ ಈ ಸಾಮಾನ್ಯವಾದದ್ದು ಆಗುವುದಿಲ್ಲ, ಅದ್ಭುತವಾದ್ದೇ ಒಂದು ಪವಾಡನೇ ನಡೀಬೇಕು. ಯಾಕೆಂದರೆ ಬ್ರಹ್ಮದೇವರು ಅಷ್ಟು ವರವನ್ನು ಕೊಟ್ಟಿದ್ದಾರೆ, ಸಾಯಲಿಕ್ಕೆ ಆಗದೇ ಇದ್ದಂತಹ, ಅವನು ಸಾಯಲೇಬಾರದು, ಅದಕ್ಕೆಲ್ಲ ಏನೆಲ್ಲ ಬೇಕೋ ಕಂಡೀಷನ್ ಅದೆಲ್ಲ ಹಾಕಿದ್ದಾನೆ. ಹಾಗಾಗಿ ಮನುಷ್ಯನೂ ಕೊಲ್ಲಬಾರ್ದು ಅವನನ್ನು, ಸಿಂಹವೂ ಅವನನ್ನು ಕೊಲ್ಲಬಾರ್ದು. ಹಾಗಾದರೆ ಇವೇನಾಗಬೇಕು? ಅದರ ಸಿಂಹನೂ ಆಗಬಾರ್ದು, ನರನೂ ಆಗಬಾರ್ದು. ಸಾಮಾನ್ಯವಾಗಿ ನಮ್ಮದು ಕಲ್ಪನೆ ಏನಿದೆ ಅಂತಂದರೆ ಅವನು ಮನುಷ್ಯನೂ ಹೌದು, ಸಿಂಹನೂ ಹೌದು. ಭಾಗವತ ಹೇಳುತ್ತೆ ಅವನು ಸಿಂಹನೂ ಅಲ್ಲ, ಮನುಷ್ಯನೂ ಅಲ್ಲ. ಒಂದು ವೇಳೆ ಸಿಂಹ ಆಗಿದ್ದರೆ ಪ್ರಾಣಿಯಿಂದ ಕೊಲ್ಲಬಾರ್ದು, ಅವನಿಗೆ ವರ ಇದೆ. ಮನುಷ್ಯ ಆದರೆ ಮನುಷ್ಯನಿಂದ ಸಾಯಬಾರ್ದು, ನಮೃಗೈಹಿ ನ ಮಾನುಷೈ ಅಂತಿದೆ. ಹಾಗಾಗಿ ಇದು ಬಂದ ನರಸಿಂಹದೇವರು ಒಂದು ವೇಳೆ ಸಿಂಹ ಅಂತಾದರೆ ಅವನಿಂದ ಸಾಯಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಅಂತಾದರೆ ಅವನಿಂದ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾಗವತ ಹೇಳಿದ್ದು ನಮೃಗಂ ನ ಮಾನುಷಂ. ಅದು ಮೃಗನೂ ಅಲ್ಲ, ಮನುಷ್ಯನೂ ಅಲ್ಲ, ಅದನ್ನು ಮೀರಿ ನಿಂತ ಶಕ್ತಿ ಅದು ನರಸಿಂಹದೇವರು. ಲೋಕ ವಿಲಕ್ಷಣವಾದಂತಹ ರೂಪವನ್ನು ಹೊತ್ತು ಕಂಬದಿಂದ ಬಂದರು. ಕಂಬದಿಂದ ಬಂದರೆ ಹಿರಣ್ಯಕಶಿಪು ಬೆಚ್ಚಿ ಬಿದ್ದ ಅಂತೆ. ಇಲ್ಲಿವರೆಗೆ ಅವನು ಹೆದರಿದ್ದೇ ಇಲ್ಲ, ಅವನು ಇಡೀ ಜಗತ್ತನ್ನೇ ನಡಗಿಸಿತ್ತು. ಒಬ್ಬ ಈ ರೂಪವನ್ನು ನೋಡಿದ, ಇದು ನಾನು ಕಂಡರಿಯದೇ ಇದ್ದಂತಹ ರೂಪ, ಭೂತಮ್ಮ ಮನ್ಯತ ಅಂತ ಹೇಳ್ತಾರೆ. ಅಯ್ಯೋ ಏನೋ ಒಂದು ಭೂತ ಬಂತಿದ್ದು ಅಂತ ಚಿಂತನೆ ಮಾಡಿದ ಅಂತೆ. ಇದನ್ನು ಆಚಾರ್ಯರು ಇದನ್ನು ನೆನಪಿಸ್ತಾರೆ. ಈ ಹಿರಣ್ಯಕಶಿಪು ಈ ಕೊನೇ ಕಾಲಕ್ಕೆ ನರಸಿಂಹದೇವರನ್ನು ನೋಡಿದ, ದೇವರು ಅಂತ ಚಿಂತನೆ ಮಾಡಬೇಕಿತ್ತು. ಯಾಕೆ ಅಂತಂದರೆ ದೇವರ ದ್ವಾರದಲ್ಲಿ ಇದ್ದವ, ದೇವರ ರೂಪವನ್ನು ನೋಡಿದವ, ಆ ಜಯನನ್ನು ಮಲಗಿಸಿದ್ದಾನೆ. ಹಿರಣ್ಯಕಶಿಪು ಇದ್ದೇ ಅವತಾರ, ಹಾಗಾಗಿ ಅವನಿಗೆ ಭೂತದ ಹಾಗೆ ಕಾಣಿಸಿತು. ಅದಕ್ಕೇ ಹಿರಣ್ಯಾಕ್ಷನೂ ಹಾಗೇನೆ ವರಾಹದೇವರನ್ನು ಭೂತ ಅಂತ ತಿಳ್ಕೊಂಡ. ಇಬ್ಬರು ಅಣ್ಣ ತಮ್ಮಂದಿರು ಭೂತ ಅಂತ ತಿಳ್ಕೊಂಡದ್ದಕ್ಕೆ ಮುಂದೆ ರಾವಣ ಕುಂಭಕರ್ಣರಾಗಿ ಭೂತರಾಗಿಯೇ ಹುಟ್ಟಿದರಂತೆ. ಆ ರಾವಣ ಕುಂಭಕರ್ಣರಾಗಿ ರಾಮದೇವರ ಜೊತೆಗೆ ಯುದ್ಧ ಮಾಡಿದಾಗ ರಾಮನನ್ನು ನೋಡಿ ಒಬ್ಬ ಎಂತಹ ರಾಜಾದಿರಾಜ ಅಂತ ಅನುಸಂಧಾನ ಮಾಡಿದ. ಅದಕ್ಕೆ ಶಿಶುಪಾಲ ದಂತವಕ್ರರಾಗಿ ರಾಜರಾಗಿ ಅವರು ಹುಟ್ಟಿದರು. ಶಿಶುಪಾಲ ದಂತವಕ್ರರನ್ನು ನಮ್ಮ ದೇವರು ಯಾವಾಗ ಸಂಹಾರ ಮಾಡಲಿಕ್ಕೆ ಬಂದ ಆವಾಗ ದೇವರು ಅಂತ ಉಪಾಸನೆ ಮಾಡಿದರಂತೆ. ಹಾಗಾಗಿ ದ್ವಾರಪಾಲಕರಾಗಿ ಅಲ್ಲೇ ನಿಯುಕ್ತರಾದರು ಅಂತ ಈ ಅಂಶವನ್ನು ನೆನಪಿಸ್ತಾರೆ. ನಾವು ದೇವರನ್ನು, ನರಸಿಂಹದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತಂದರೆ ಅತ್ಯದ್ಭುತಂ ರೂಪಂ, ಅದು ನಮೃಗಂ, ಅದು ನಮಾನುಷಂ, ಹಾಗೆ ನಾವು ಚಿಂತನೆ ಮಾಡಬೇಕು. ದೇವರ ಎಲ್ಲ ರೂಪಗಳೂ ಹಾಗೆಯೇ, ಅದು ಲೋಕ ವಿಲಕ್ಷಣವಾದ್ದು, ಮನುಷ್ಯರ ಹಾಗೆ ಅಲ್ಲವೇ ಅಲ್ಲ, ಅದು ಅಪ್ರಾಕೃತವಾದಂತಹ ಗಾತ್ರ, ಹಾಗೆ ಉಪಾಸನೆ ಮಾಡಬೇಕಂತೆ. ಅದನ್ನು ಹಿರಣ್ಯಕಶಿಪು ಭಯದಿಂದ ಓಡಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ಹಾವು ಬಂದರೆ ಒಂದು ಇಲಿ ಹೇಗೆ ಓಡುತ್ತೆ ಹಾಗೆ ಓಡಿದ ಅಂತ ಭಾಗವತಲ್ಲಿ ಚಿತ್ರಿಸ್ತಾರೆ. ಓಡ್ತಾ ಇದ್ದಾನೆ, ಅವನನ್ನು ನೋಡಿ ಎಲ್ಲರೂ ಓಡಬೇಕಿತ್ತು ಇಲ್ಲಿವರೆಗೆ. ಇವತ್ತು ಅವನು ಓಡ್ತಾ ಇದ್ದಾನೆ ನರಸಿಂಹದೇವರನ್ನು ನೋಡಿ. ನರಸಿಂಹದೇವರು ಓಡ್ತಾರೆ ಅಂತೆ, ಅವರು ಓಡಬೇಕಾ? ಯಾಕೆಂದರೆ ಸರ್ವತ್ರ ವ್ಯಾಪ್ತರಾದವರು ಇಲ್ಲಿಯೂ ಇರ್ತಾರೆ, ಅಲ್ಲಿಯೂ ಇರ್ತಾರೆ. ಲೋಕದ ದೃಷ್ಟಿಯಿಂದಾಗಿ ಬೆನ್ನಟ್ಟಿಕೊಂಡು ಹೋಗ್ತಾರೆ. ಅವನನ್ನು ಕೈಯಲ್ಲಿ ಹಿಡಿದು ತನ್ನ ತೊಡೆಯಲ್ಲಿ ಇಟ್ಟು ಅವನ ಹೃದಯವನ್ನು, ಎದೆಯನ್ನು ಸೀಳ್ತಾರಂತೆ. ತನ್ನ ಪ್ರತ್ಯೇಕ ವಜ್ರಾಯುಧಾ, ಒಂದೊಂದು ಉಗುರು ಕೂಡ ವಜ್ರಾಯುಧದ ಹಾಗೆ, ಅಂತಹ ವಜ್ರಾಯುಧದಂತಹ ನಖದಿಂದ ಅವನ ಎದೆಯನ್ನು ಸೀಳ್ತಾರೆ.
ಹಿರಣ್ಯಕಶಿಪುವಿನ ಅವಸಾನ ಕೊನೇ ಘಟ್ಟ ಇದು. ನರಸಿಂಹದೇವರು ಕೊಂದರು ಹಿರಣ್ಯಕಶಿಪುವನ್ನು. ಬ್ರಹ್ಮದೇವರ ವರವನ್ನು ಗೌರವಿಸಿದ್ದಾರೆ. ಅವರಿಗೆ ಏನು ಲೆಕ್ಕ ಏನೂ ಇಲ್ಲ, ಯಾವುದು ಲೆಕ್ಕ ಅಲ್ಲ ಅವರಿಗೆ. ಆದರೂ ಬ್ರಹ್ಮದೇವರ ಮಾತಿಗೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಆ ಬ್ರಹ್ಮದೇವರು ಕೊಟ್ಟ ಮಾತು ಅದನ್ನು ಸತ್ಯ ಅಂತ ಮಾಡಬೇಕು ಅಂತ ಹಿರಣ್ಯಕಶಿಪುವನ್ನು ತೊಡೆಯಲ್ಲಿ ಇಟ್ಕೊಂಡ್ರು. ಕೆಳಗೂ ಅಲ್ಲ ಮೇಲೂ ಅಲ್ಲ, ತನ್ನ ತೊಡೆಯಲ್ಲಿ ಇಟ್ಟುಕೊಂಡು ಅವನಿಗೆ ಸಂಹಾರವನ್ನು ಮಾಡ್ತಾರೆ. ಒಳಗೂ ಅಲ್ಲ ಹೊರಗೂ ಅಲ್ಲ, ದ್ವಾರದೇಶದಲ್ಲಿ ಇಟ್ಟುಕೊಂಡು ಸಂಹಾರ ಮಾಡ್ತಾರೆ. ಮೇಲೂ ಅಲ್ಲ ಕೆಳಗೂ ಅಲ್ಲ, ಮಧ್ಯದಲ್ಲಿ ತೊಡೆಯಲ್ಲೇ ಇಟ್ಟು ಮಾಡ್ತಾರೆ ಅಂತ. ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಸಂಧ್ಯಾಕಾಲದಲ್ಲಿ ಅವನ ಸಂಹಾರವನ್ನು ಮಾಡ್ತಾರೆ. ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ, ಅದರಿಂದ ಸಂಹಾರ ಮಾಡ್ತಾರೆ. ಯಾವುದರಿಂದ ಕೊಂದರು? ಉಗುರಿನಿಂದ ಕೊಂದರು ಅಂತ. ಅವನಿಗೆ ಒಂದು ವರದಲ್ಲಿ ಒಂದು ಸೇರಿದೆ, ಭಾಗವತದಲ್ಲಿ ಒಂದು ಶಬ್ದ ಇದೆ, ವ್ಯಸುಮದ್ಭಿಹಿ ಅಸುಮದ್ಭಿಶ್ಚ ಅಂತ. ಅಂದರೆ ಅಂದರೆ ಜೀವ ಇರತಕ್ಕಂಥದ್ರಿಂದಲೂ ಕೊಲ್ಲಬಾರದು, ಜೀವ ಇಲ್ಲದಿದ್ದದ್ರಿಂದಲೂ ಕೊಲ್ಲಬಾರದು ಅಂತಿದೆ. ಇದು ಹೇಗೆ ವಿರುದ್ಧ? ಇದು ಜೀವ ಇದ್ದರೆ ಜೀವ ಇಲ್ಲದಿದ್ದಾಗುವುದು ಹೇಗೆ? ಜೀವ ಇಲ್ಲ ಅಂತಾದರೆ ಜೀವ ಉಳ್ಳದ್ದಾಗುವುದು ಹೇಗೆ? ಅಸುಮದ್ಭಿಹಿ ವ್ಯಸುಮದ್ಭಿಹಿ ನ ಅಂತ ಇದೆ, ಕೊಲ್ಲಬಾರದು ಅಂತಿದೆ. ನರಸಿಂಹದೇವರ ಸಾಮರ್ಥ್ಯ ಅಂದರೆ ಹಾಗೆ ಅಂತೆ. ಯಾವುದರಿಂದ ಕೊಂದರು ಅಂತಂದರೆ ಉಗುರಿನಿಂದ ಕೊಂದರಂತೆ. ಆ ಉಗುರು ಅದು ಅಸುಮತ್ತೋ ವ್ಯಸುಮತ್ತೋ ಅಂದರೆ ಎರಡೂ ಅಲ್ಲ. ಅದಕ್ಕೆ ಜೀವ ಉಂಟಾ ಅಂತ ಕೇಳಿದರೆ ಜೀವ ಇಲ್ಲ ಉಗುರಿಗೆ. ಜೀವ ಇಲ್ವಾ ಅಂದರೆ ಜೀವ ಉಂಟು, ಬೆಳೀತಾ ಇರ್ತದೆ ನೋಡಿ. ಹಾಗಾಗಿ ಅದು ಬೆಳೆಯುವುದರಿಂದ ಅದಕ್ಕೆ ಜೀವ ಇದ್ದ ಹಾಗೆ. ಜೀವ ಉಂಟಾ ಅಂತಂದರೆ ಜೀವ ಇಲ್ಲ, ಅದಕ್ಕೆ ಉಗುರಿನಲ್ಲಿ ಜೀವ ಇಲ್ಲ. ಹಾಗಾಗಿ ಅಸುಮದ್ಭಿ ವ್ಯಸು. ನಮ್ಮದೇ ಉಗುರು ಹೀಗಾಗಿದ್ದರೆ ನರಸಿಂಹದೇವರ ಉಗುರು ಹೇಗಿರಬೇಕು? ಹಾಗಾಗಿ ಆ ಉಗುರಿನಿಂದ ಅವರು ಸಂಹಾರ ಮಾಡ್ತಾರೆ. ಅವನಿಗೆ ಹೇಳಿದಾನೆ ಆಯುಧ ಹಿಡಿಯಬಾರದು ಅಂತ. ಆಯುಧ ಹಿಡಿದಿಲ್ಲ ಅವರಿಗೆ, ದೇಹದ್ದೇ ಒಂದು ಭಾಗ. ಆ ಉಗುರಿನಿಂದ ಅವನ ಎದೆಯನ್ನು ಸೀಳಿ ಅವನನ್ನು ಸಂಹಾರ ಮಾಡ್ತಾರೆ. ಎದೆಯನ್ನು ಸೀಳಿದರೆ ಮೊದಲು ಸಿಕ್ಕಿದ್ದು ಆ ಕರುಳ ಬಳ್ಳಿ ಆಂತ್ರ. ಅದನ್ನು ಮಾಲೆಯನ್ನಾಗಿ ಮಾಡಿಕೊಂಡ್ರಂತೆ. ಮಾಲೆಯನ್ನಾಗಿ ಮಾಡಿ ಕೊರಳಿಗೆ ಹಾಕ್ಕೊಂಡ್ರಂತೆ. ಇದೇನಪ್ಪ ಸಸ್ಯ? ಒಂದು ಶತ್ರುವಿನ ರಕ್ತದ ಮಡು, ಅದರಲ್ಲಿದ್ದಂತಹ ಕರುಳು, ಅದನ್ನು ಮಾಲೆಯಾಗಿ ಹಾಕ್ಕೊಂಡ್ರಲ್ಲ, ಇದು ಏನು ಹೊಲಸು ಅಂತ ನಮಗೆ ಅನಿಸ್ತದೆ. ನರಸಿಂಹದೇವರ ಹತ್ರ ಮೀಡಿಯಾದವರು ಮುಂದೆ ಕೇಳಿದರಂತೆ, ನರಸಿಂಹದೇವರೇ ಆ ಕರುಳನ್ನು ಕೊರಳಿಗೆ ನೀವು ಯಾಕೆ ಹಾಕ್ಕೊಂಡ್ರಿ ಅಂತ. ಈ ನರಸಿಂಹದೇವರು ಹೇಳಿದರಂತೆ, ಇದು ನಮ್ಮ ಜಯನನ್ನು ಆವರಿಸಿಕೊಂಡಿರತಕ್ಕಂತಹ ಕರುಳು, ಜಯನಿಗೆ ತುಂಬ ಹತ್ತಿರದಲ್ಲಿದ್ದದ್ದು, ಹಾಗೆ ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಹಾಕ್ಕೊಂಡಿದ್ದೇನೆ ಅಂತ ಹೇಳಿದರಂತೆ. ನರಸಿಂಹದೇವರು ಮತ್ತೂ ಹುಡುಕಿದರಂತೆ. ಏನು ಹುಡುಕಿದರು ಅಂತಂದರೆ, ಪ್ರಹ್ಲಾದ ಒಬ್ಬ ಬಂದಿದ್ದಾನೆ, ಪ್ರಹ್ಲಾದನಂತಹ ಮಕ್ಕಳು ಇನ್ನೂ ಇದ್ದಾರ ನೋಡಬೇಕು ಅಂತ ನರಸಿಂಹದೇವರು ಆ ಎದೆಯ ಒಳಗೆ ಅದನ್ನು ಹುಡುಕಿದರಂತೆ. ಈ ಒಬ್ಬ ಕವಿ ಅದನ್ನು ಉತ್ಪ್ರೇಕ್ಷೆ ಹಾಗೆ ಮಾಡಿದ್ದಾನೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರೆ ಆ ರೂಪ ನೋಡಿ ಎಲ್ಲ ದೇವತೆಗಳೂ ಭಯದಿಂದ ಕೈ ಮುಗಿದು ನಿಂತಿದ್ದಾರಂತೆ. ಎಷ್ಟು ಭಯದ ವಾತಾವರಣ ಅಂತಂದರೆ, ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಹತ್ರ ಹೇಳಿದರಂತೆ ಬ್ರಹ್ಮದೇವರು. ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿದ್ದಾರೆ. ಬ್ರಹ್ಮದೇವರು ಹೇಳಿದರಂತೆ ಲಕ್ಷ್ಮೀದೇವಿ ಹತ್ರ, ಅಮ್ಮ ನಿನ್ನ ಗಂಡ ನಿನಗೆ ತುಂಬ ಪರಿಚಯ ಇದ್ದವ, ತುಂಬ ಕೋಪ ಬಂದಿದೆ, ಕೋಪ ಶಾಂತ ಆಗಬೇಕು, ಕೋಪ ಶಾಂತಿ ಮಾಡಿದ ನಿನಗೆ ಅಭ್ಯಾಸ ಇದೆ ಮನೆಯಲ್ಲಿ, ಅಮ್ಮ ನಿನ್ನ ಗಂಡನ ಕೋಪವನ್ನು ಶಮನ ಮಾಡು. ಸಾ ಶಂಕಿತ ನೋಪೇಯಾಯ ಅದೃಷ್ಟ ಅಶ್ರುತಪೂರ್ವತ್ವಾತ್. ಆ ಲಕ್ಷ್ಮೀದೇವಿ ಹತ್ತಿರ ಬರಲೇ ಇಲ್ಲಂತೆ. ಯಾಕೆಂತಂದರೆ ಇಂತಹ ರೂಪ ನೋಡಲೇ ಇಲ್ಲ, ಅದೃಷ್ಟ, ಇದನ್ನು ಕೇಳಲೂ ಇಲ್ಲ. ಅಶ್ರುತಪೂರ್ವತ್ವಾತ್ಮ ಕೇಳಲಿಲ್ಲವಾದ್ದರಿಂದ ಸಾ ಶಂಕಿತ ನೋಪೇಯಾಯ, ಹತ್ತಿರ ಬರಲೇ ಇಲ್ಲ, ದೂರ, ಅಬ್ಬಾ ಯಜಮಾನರು ಗೋಯಿಂದ ಅಂತ ದೂರ ನಿಂತುಬಿಟ್ಲಂತೆ. ನಮ್ಮ ಆಚಾರ್ಯರು ಇಲ್ಲಿ ವ್ಯಾಖ್ಯಾನ ಬರೀತಾರೆ, ಲಕ್ಷ್ಮೀದೇವಿಗೆ ಭಯ ಉಂಟ. ಲಕ್ಷ್ಮೀದೇವಿ ಅಂದರೆ ಜ್ಞಾನ ರೂಪಳಾದವಳು, ಭಗವಂತನ ಜೊತೆಗೆ ಅನಾದಿ ಕಾಲದಿಂದ ಇರುವವಳು. ಅವಳು ಅಶ್ರುತಪೂರ್ವತ್ವಾದ ಮೊದಲು ನೋಡಲೇ ಇಲ್ಲ, ಕೇಳಲೇ ಇಲ್ಲ. ಅದು ಹೇಗೆ? ಅದು ನೋಡಿದ್ದಾಳೆ, ಕೇಳಿದ್ದಾಳೆ ಅವಳು. ಮತ್ತು ಅಶ್ರುತಪೂರ್ವತ್ವ ಹೇಗೆ? ಅನಾದಿ ಸಂಸಾರಿ, ಅನಾದಿ ಕಾಲದ ಬಂಧ ಅವರಿಗೆ. ಹಾಗಾಗಿ ನೋಡಲೇ ಇಲ್ಲ ಅಂತ ಹೇಗೆ? ನಮ್ಮ ಆಚಾರ್ಯರು ಹೇಳ್ತಾರೆ, ನೋಡಲಿಲ್ಲ ಅಂತಲ್ಲ, ಅದಕ್ಕೆ ಅವಳು ಅಶ್ರುತ ಪೂರ್ವ ಇವ ಅಷ್ಟೇ, ಶಂಕಿತ ಇವ ಅಷ್ಟೇ, ಶಂಕೆ ಅಲ್ಲ.
ಅದೇನು ಅಂತಂದರೆ ಮೊದಲೇ ಮಾತಾಡಿಕೊಂಡಿದ್ದಾರೆ ದೇವತೆಗಳೆಲ್ಲ, ಇವತ್ತು ನಮ್ಮ ಪ್ರಹ್ಲಾದನಿಗೆ ಅವಕಾಶ ಕೊಡಬೇಕು. ಹಾಗಾಗಿ ಪ್ರಹ್ಲಾದನ ವೈಭವ ತೋರಿಸೋದು ನಮ್ಮ ಉದ್ದೇಶ. ಭಗವಂತನ ಭಕ್ತಿ ಮಾಡಿದರೆ ಅವನಿಗೆ ದೇವರು ಹೇಗೆ ಉದ್ಧಾರ ಮಾಡ್ತಾರೆ ಅದನ್ನು ತೋರಿಸುವುದೇ ನಮ್ಮದು ಉದ್ದೇಶ ಇವತ್ತು. ಅದು ದೇವರ ಹತ್ರ ಮಗು ಬರಲಿ, ದೊಡ್ಡವರು ಬರಲಿ, ಎಲ್ರಿಗೂ ಭಗವಂತ ಸಾಮಾನ್ಯ. ಈ ಕೆಲವು ಅಂಗಡಿಗಳಿರ್ತವೆ, ದೊಡ್ಡವರು ಬಂದರೆ ಒಂದು ರೇಟ್, ಮಕ್ಕಳು ಬಂದರೆ ಇನ್ನೊಂದು ರೇಟ್, ಮಕ್ಕಳು ಬಂದರೆ ಹೈ ರೇಟ್, ಹೆಣ್ಮಕ್ಕಳು ಬಂದರೆ ಒಂದು ರೇಟ್, ದೊಡ್ಡವರು ಅವ್ರು ಜಗಳ ಆಡ್ತಾರೆ, ಕೊಡಿ 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 ಅಂತ. ಗಂಡಸರು ಬಂದರೆ ಏನು ಕೊಟ್ಟರು ಬಿಸಾಡಿ ಹೋಗ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೇಟ್. ಹಾಗೆ ಭಾಗವತದಲ್ಲಿ ಹಾಗಿಲ್ಲ. ನರಸಿಂಹದೇವರ ಹತ್ರ ಒಬ್ಬೊಬ್ಬರಿಗೆ ಒಂದೊಂದು ಅಂತ ರೇಟ್ ಇಲ್ಲ. ಭಕ್ತ ಬಂದರೆ ಅವನಿಗೆ ಅದೇ ರೀತಿಯಾದಂತಹ ಅವನಿಗೆ ಅಭಿಮಾನ ಮಾಡಿ ಕಳಿಸಿ ಕೊಡ್ತಾನೆ ಅಂತ. ಪ್ರಹ್ಲಾದ ಪುಟಾಣಿ ಬಂದಿದ್ದಾನೆ, ಅವನಿಗೇನು ಗೊತ್ತಾಗುವುದಿಲ್ಲ ಅಂತ ದೋಚಲಿಲ್ಲ ಅಂತ ನಮ್ಮ ದೇವರು. ಆ ಪುಟಾಣಿಗೂ ನಾವು ಇವತ್ತು ಅವಕಾಶ ಕೊಡಬೇಕು. ನಮ್ಮ ದೇವರು ಎಲ್ರಿಗೂ ಸಮಾನ. ಪುಟಾಣಿ ಅರ್ಭಕನಿಗೆ ಒಲಿದ ನರಸಿಂಹದೇವರು ಅಂತ ಖ್ಯಾತಿಯನ್ನು ಕೊಡಬೇಕು ಅಂತ ಆ ಎಲ್ಲ ದೇವತೆಗಳೂ ಮಾತಾಡಿಕೊಂಡಿದ್ದರು. ಹಾಗಾಗಿ ಲಕ್ಷ್ಮೀದೇವಿ ದೂರಕ್ಕೆ ಸರಿದು ನಿಂತಂತೆ. ಒಬ್ಬ ಭಿಕ್ಷುಕ ಬರ್ತಾನೆ ಮಧ್ಯಾಹ್ನದ ಹೊತ್ತಿಗೆ, ನನಗೆ ಭಿಕ್ಷೆ ಕೊಡಿ ಅಂತ ಕೇಳ್ತಾನೆ. ಇದ್ದದ್ದು ಒಂದಿಷ್ಟು ಮುಷ್ಟಿ ಅನ್ನ ಇದ್ದದ್ದು, ಅದು ಗಂಡನಿಗೋಸ್ಕರ ತಯಾರು ಮಾಡಿಟ್ಟ ಅನ್ನ. ಅದನ್ನು ಒಂದು ಮುಷ್ಟಿ ಅನ್ನ ಭಿಕ್ಷುಕನಿಗೆ ಕೊಟ್ಟರೆ ಗಂಡ ಉಪವಾಸ. ಆದರೂ ಆ ಹೆಣ್ಮಗಳು ಆ ಅನ್ನವನ್ನು ತಂದು ಭಿಕ್ಷುಕನಿಗೆ ಹಾಕಿ ಕೃಷ್ಣಾರ್ಪಣ ವಸ್ತು ಅಂತ ಅನುಸಂಧಾನ ಮಾಡಿ ಕಳುಹಿಸಿ ಕೊಡ್ತಾಳೆ. ಪಕ್ಕದ ಮನೆಯವರು ಹೇಳಿದರು, ನೋಡಿದ್ರ ಎಂಥ ರಾಕ್ಷಸಿ, ಗಂಡನಿಗೆ ಇಟ್ಟ ಅನ್ನ ಅದನ್ನು ಆ ಭಿಕ್ಷುಕನಿಗೆ ಹಾಕಿದ್ಲು, ಗಂಡನಿಗಿಂತಲೂ ಭಿಕ್ಷುಕ ಅವನಿಗೆ ಮೇಲ ಅದನ್ನು. ಹಾಗೆ ಯಾರು ವಿವೇಕಿಗಳು ಹೇಳೋದಿಲ್ಲ. ಅಂದರೆ ಗಂಡನಿಗೆ ಯಾವಾಗಲೂ ಬಡಿಸ್ತಾಳೆ, ಈಗ ಅಲ್ಲ ತಯಾರು ಮಾಡಿ ಬಡಿಸ್ಬೋದು. ಭಿಕ್ಷುಕ ಈಗ ಮಾತ್ರ ಬರುವುದು, ಭಿಕ್ಷುಕ ಹೊರಟ್ರೆ ಮತ್ತೆ ಬರುವುದಿಲ್ಲ. ಇವತ್ತಿನ ತನಕ ಬರಲಿಲ್ಲ, ಇವತ್ತು ಮಾತ್ರ ಬಂದಿದ್ದಾನೆ, ನಾಳೆನೂ ಬರುವುದಿಲ್ಲ. ಹಾಗಾಗಿ ಭಿಕ್ಷುಕನಿಗೆ ನಾವು ಹೇಗೆ ಬಡಿಸಿದರೂ ಅವಳ ಪಾತಿವ್ರತ್ಯಕ್ಕೆ ತೊಂದರೆ ಬರುವುದಿಲ್ಲ, ಗಂಡನಿಗೆ ಬಡಿಸಲಿಲ್ಲ ಅಂತ ದೋಷ ಬರುವುದಿಲ್ಲ. ಯಾಕೆಂತಂದರೆ ಗಂಡನಿಗೆ ಅನ್ನ ಮಾಡಿ ಬಡಿಸ್ತಾಳೆ ಅವಳು, ಅವರಿಗೆ ಬೇಕಾದಷ್ಟು ಶುಶ್ರೂಷೆ ಮಾಡ್ತಾಳೆ. ಭಿಕ್ಷುಕನಿಗೆ ಇನ್ನೊಂದು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತ ಅವಳ ಪಾತಿವೃತ್ಯವನ್ನು ಹೊಗಳ್ತಾರೆ ಹೊರತು ದೂಷಣೆ ಮಾಡುವುದಿಲ್ಲ ಅಂತ. ಹಾಗೆ ಇದೇ ಉದಾಹರಣೆ ಕೊಟ್ಟು ಆಚಾರ್ಯರು ವಿವರಿಸಿದ್ದಾರೆ. ಹಾಗೆ ಲಕ್ಷ್ಮೀದೇವಿ ಪ್ರಹ್ಲಾದನಿಗೆ ಭಿಕ್ಷೆಯನ್ನು ಹಾಕಿದ್ದಾಳೆ. ಭಗವಂತನ ಕಾರುಣ್ಯದ ಭಿಕ್ಷೆ ಇವತ್ತು ಪ್ರಹ್ಲಾದನಿಗೆ ಅಂತ. ಹಾಗಾಗಿ ಲಕ್ಷ್ಮೀದೇವಿ ದೂರ ಸರಿದು ನಿಂತಳು, ಬ್ರಹ್ಮಾದಿ ದೇವತೆಗಳೆಲ್ಲ ದೂರ ಸರಿದು ನಿಂತರು. ಇವತ್ತೆಲ್ಲ ಏನಿದ್ರು ಪ್ರಹ್ಲಾದನನ್ನು ವೈಭವೀಕರಿಸುವಂಥದ್ದು ಅಂತ ತೀರ್ಮಾನ ಮಾಡಿದರು. ಎಲ್ಲ ತಲೆಯ ಮೇಲೆ ಕೈ ಇಟ್ಟುಕೊಂಡು ನಿಲ್ತಾರೆ. ಲಕ್ಷ್ಮೀದೇವಿ ದೂರ ಸರಿದು ನಿಂತಾಳೆ, ಬ್ರಹ್ಮದೇವರು ತಲೆಯ ಮೇಲೆ ಕೈ ಇಟ್ಟುಕೊಂಡು, ರುದ್ರದೇವರು ಕೋಪಕಾಲ ಯುಗಾಂತಸ್ತೆ, ನರಸಿಂಹದೇವರೇ ನಿಮಗೆ ಕೋಪನ, ಇದು ಕೋಪದ ಕಾಲ ಅಲ್ಲ, ಕೋಪದ ಕಾಲ ಅಂದರೆ ಪ್ರಳಯ ಕಾಲ, ಪ್ರಳಯ ಕಾಲ ಬರಲಿಲ್ಲ, ಇದು ನಿಮ್ಗೆ ಯಾಕೆ ಕೋಪ, ಇಷ್ಟು ಹೇಳಿ ಕೈ ಮುಗಿದರೆ ಹೊರತು ಶಾಂತ ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲ ದಿಕ್ಪಾಲಕರು, ಇಂದ್ರಾದಿ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು ಎಲ್ಲರೂ ಕೈ ಮುಗಿದಿದ್ದಾರೆ. ಜಗನ್ನಾಥದಾಸರು ಸಂಗ್ರಹ ಮಾಡಿದ್ದಾರೆ. ಬ್ರಹ್ಮ, ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಭವೇಂದ್ರ, ಮುಖ ಸಾಕಾಗಲಿಲ್ಲ ಅವರಿಗೆಲ್ಲ, ಮುಖ ಅಂತ ಎಡ್ಸೆಟ್ರ, ಮುಖ ವಿನುತ, ಅವರಿಂದ ನುತ ಅಲ್ಲ ವಿನುತ, ಭಕ್ತಿಪೂರ್ವಕನಾಗಿ ಸ್ತುತನಾದ ಭಗವಂತ ಅಂತ ಸ್ತೋತ್ರ ಮಾಡಿದ್ದಾರೆ. ಎಲ್ಲ ದೇವತೆಗಳ ಸ್ತೋತ್ರವನ್ನು ನರಸಿಂಹದೇವರು ಕೇಳಿದರು. ಆದರೆ ಕೋಪ ಶಾಂತಿ ಆಗಲೇ ಇಲ್ಲ. ಯಾಕೆ ಆಗಲಿಲ್ಲ ಅಂತಂದರೆ, ನಿಜವಾಗಿ ಕೋಪ ಬಂದಿದ್ದರೆ ಶಾಂತಿ ಆಗ್ತಿತ್ತು. ಕೋಪ ಬರಲಿಲ್ಲ, ಅದು ಕೋಪದ ನಾಟಕ. ಅದು ಕೋಪದ ನಾಟಕ ಆದ್ದರಿಂದ ಅದಕ್ಕೆ ಯಾರು ಬರಬೇಕೋ ಅವರು ಬರುವ ತನಕ ಕೋಪ ಶಾಂತಿ ಆಗುವುದೇ ಇಲ್ಲ. ಯಾರು ಬರಬೇಕು? ಬ್ರಹ್ಮದೇವರು ಹೇಳಿದರು, ಅಪ ಪ್ರಹ್ಲಾದ, ನಿನಗೋಸ್ಕರ ಆದ ಈ ಅವತಾರ, ಅದರ ಅವತಾರ ಸಮಾಪ್ತಿ ನಿನ್ನಿಂದಲೇ ಆಗಬೇಕು. ಕೋಪ ಇಳಿಬೇಕಾದ್ರೆ ನೀನೇ ಹೋಗಬೇಕು. ತಾತ ಪ್ರಶಮಯ ತಾತಂ ಅಂತ ಹೇಳ್ತಾರೆ, ನಿನ್ನ ಅಜ್ಜನನ್ನು ಶಾಂತಿಗೊಳಿಸು ಅಂತ. ಪ್ರಹ್ಲಾದ ಬರ್ತಾನೆ, ಅಜ್ಜ ನರಸಿಂಹದೇವರೇ ನಿಮ್ಗೆ ಕೋಪ ಬಂದಿದಾ ಅಂತ ಕೇಳ್ತಾನೆ. ನರಸಿಂಹದೇವರು ನಕ್ರಂತೆ. ಆ ಫೋಟೋ ತೆಗೆದು ಭಾಗವತದಲ್ಲಿ ಹಾಕಿದ್ದಾರೆ ಅಂತ. ಕೋಪ ಅಲ್ಲ, ಪ್ರಸನ್ನರಾಗಿದ್ದಾರೆ ಅಂತ ನರಸಿಂಹದೇವರು ಪ್ರಹ್ಲಾದನ ಮಾತಿಗೆ. ಮನೆಯಲ್ಲಿ ಅಜ್ಜನಿಗೆ ಕೋಪ ಬಂದಿರ್ತದೆ, ಅಪ್ಪ ಹೋದರೂ ಆಗುವುದಿಲ್ಲ, ಅಮ್ಮ ಹೋದರೂ ಆಗುವುದಿಲ್ಲ, ಅಜ್ಜಿ ಹೋದರೂ ಆಗುವುದಿಲ್ಲ, ಅಜ್ಜ ಬೈತಲೇ ಇರ್ತಾರೆ. ಮೊಮ್ಮಗ ಬರ್ತಾನೆ,
ಅಮ್ಮ ಒಂದು ಅಜ್ಜ ಅಂತ ಕರೆದ್ರೆ ಆ ಕೋಪ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆದರೆ ಅಜ್ಜನ ಕೋಪ ತಣಿಸಬೇಕಾದ್ರೆ ಪ್ರೀತಿಯ ಮೊಮ್ಮಗ ಬರಬೇಕು. ಹಾಗೆಯೇ ಪ್ರಹ್ಲಾದ ಬಂದ, ನರಸಿಂಹದೇವರು ಪ್ರಸನ್ನರಾದರು. ಪ್ರಹ್ಲಾದ ಅಂತಂದರೆ ತಾನು ಮಾತ್ರ ಖುಷಿಯಲ್ಲಿರುವವ ಅಲ್ಲ, ಪ್ರಕೃಷ್ಟನಾದ ಭಗವಂತನಿಗೂ ಕೂಡ ಫ್ಲಾದ ಬರುವ ಹಾಗೆ ಮಾಡಿದ ಭಕ್ತಿ ತುಂಬಿದ ಸಾಧಕ ಪ್ರಹ್ಲಾದ ಬಂದರೆ ನರಸಿಂಹದೇವರು ಮುಗುಳ್ನಕ್ರಂತೆ, ಆನಂದ ಆಯ್ತಂತೆ. ಪ್ರಹ್ಲಾದನ ಸ್ತೋತ್ರವನ್ನೆಲ್ಲ ಕೇಳ್ತಾರೆ ನರಸಿಂಹದೇವರು. ಪ್ರಹ್ಲಾದನ ಹತ್ರ ಹೇಳ್ತಾರಂತೆ ನರಸಿಂಹದೇವರು, ಪ್ರಹ್ಲಾದ ತುಂಬ ಖುಷಿಯಾಯಿತು, ನಿನಗೇನು ಬೇಕು ಹೇಳು, ಬೇಕಾದ್ದನ್ನು ಕೊಡ್ತೇನೆ. ಪ್ರಹ್ಲಾದ ಹೇಳಿದ, ನರಸಿಂಹದೇವರೇ ದಾರಿ ತಪ್ಪಿಸ್ತೀರಾ? ಯಾಕೆ ಅಂತಂದರೆ ಎಷ್ಟೇ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್. ಯಾರು ನನಗೆ ಇಷ್ಟು ಭಕ್ತಿ ಮಾಡಿ ನನಗೆ ಅದು ಕೊಡು ಅಂತ ಕೇಳ್ತಾನೆ ಅವನು ವಣಿಕ್, ಅವನು ಬಿಸ್ನೆಸ್ ಮ್ಯಾನ್, ವ್ಯಾಪಾರಿ. ಏನು ಮಾಡ್ತಾನೆ? ನಮಗೆ ವಸ್ತುವನ್ನು ಕೊಡ್ತಾನೆ, ದುಡ್ಡು ತಗೊಳ್ತಾನೆ. ದುಡ್ಡು ತಗೊಂಡ್ರೆ ಅದು ವ್ಯಾಪಾರ ಆಗಿ ಬಿಡ್ತದೆ. ನರಸಿಂಹದೇವರೇ, ನಾನು ಭಕ್ತಿ ಮಾಡಿದ್ದು, ಸ್ತೋತ್ರ ಮಾಡಿದ್ದು ಭಕ್ತಿಯಿಂದ, ಪ್ರೀತಿಯಿಂದ ನಿಮ್ಮನ್ನು ಭಜನೆ ಮಾಡಿತ್ತು. ಇದೆಲ್ಲ ನಿಮ್ಮ ಹತ್ರ ವರವನ್ನು ಕೇಳಿದರೆ ನಾನು ವಣಿಕಾಗಿ ಬಿಡ್ತೇನೆ, ವಾಣಿಜ್ಯ ಆಗ್ತದೆ, ವ್ಯಾಪಾರ ಆಗಿ ಬಿಡ್ತದೆ. ಯಾಕೆಂದರೆ ಸ್ತೋತ್ರ ಮಾಡಿದ್ದು ಯಾಕೆ ಅಂತಂದರೆ ನಿಮ್ಮಿಂದ ಏನೋ ಕಸಿದುಕೊಳ್ಳಿಕ್ಕೆ ಅಂತ ಆಗಿಬಿಡುತ್ತೆ. ನರಸಿಂಹದೇವರೇ, ನೀವು ಹೀಗೆ ಮಾಡ್ತೀರಾ, ನನಗೆ ದಾರಿ ತಪ್ಪಿಸ್ತೀರಾ? ಪ್ರಹ್ಲಾದ ಬಿಸ್ನೆಸ್ ಮ್ಯಾನ್ ಅಂತ ನೀವು ಮಾಡ್ತೀರಾ ಅಂತ ಪ್ರಹ್ಲಾದ ಕೇಳಿದ. ನರಸಿಂಹದೇವರು ಹೇಳಿದರು, ಅಪ್ಪ ನನ್ನ ಹತ್ರನೂ ಇಷ್ಟು ಮಾತಾಡ್ತಾನೆ ಇವ ಅಂತ ನರಸಿಂಹದೇವರಿಗೂ ಒಂಥರ ಅನಿಸ್ತಂತೆ. ಅದು ಶಾಬಾಷ್ ಅಂತ ಹೇಳಿದರು. ಪ್ರಹ್ಲಾದ ಹೇಳಿದ, ನರಸಿಂಹದೇವರೇ ವರ ಕೊಡಲೇಬೇಕು ಅಂತಿದ್ದರೆ ಒಂದು ವರ ಕೊಡಿ ಅಂತ ಹೇಳ್ತಾನೆ. ಏನು ವರ ನಿಮಗೆ ಕೊಡಬೇಕು ವರ ಅಂತಂದರೆ, ನಿಮ್ಮಂತಹ ಕಾಮಧೇನು ಎಲ್ಲ ವಸ್ತುಗಳೂ ಇವೆ. ಈಗ ನಾನು ಹೇಳ್ತೇನೆ ನಿಮಗೇನು ಬೇಕು ಕೇಳಿ ಅಂತ. ನೀವು ಕೇಳಿದರೆ ಕೊಡಲಿಕ್ಕೆ ಬೇಕಾದ ವಸ್ತು ನನ್ನ ಹತ್ರ ಉಂಟಾ? ನೀವು ಕೇಳುವುದಿಲ್ಲ ಗ್ಯಾರಂಟಿ ಅಂತ ಗೊತ್ತು, ಹಾಗಾಗಿ ನಾನು ಏನು ಬೇಕಾದರೂ ಕೇಳಿ ಅಂತ ಹೇಳಬಹುದು ಅಷ್ಟೇ. ನರಸಿಂಹದೇವರು ಹಾಗಲ್ಲ, ಕಾಮಿತವಾದ ವಸ್ತುವನ್ನು ಕೊಡುವ ಶಕ್ತಿಯುಳ್ಳವರು. ಬೇಕಾದ ಸಂಪತ್ತು ಅವರ ಹತ್ರ ಇದೆ, ಎಲ್ಲವೂ ಅವರ ಹತ್ರ ಇದೆ. ಅವ್ರು ಹೇಳ್ತಾರೆ, ಪ್ರಹ್ಲಾದ ನಿನ್ನಂತಹ ಕಾಮಧೇನು ಕಲ್ಪವೃಕ್ಷ ಬಂದು ನಿಂತು ಏನು ಬೇಕು ಅಂತ ಕೇಳಿದಾಗಲೂ ಕೂಡ ನನಗೇನು ಬೇಡ, ಏನು ನನಗೆ ಬೇಡ, ನಿನ್ನ ಅನುಗ್ರಹ ಸಾಕು ನನಗೆ, ನಿನ್ನ ಜ್ಞಾನ ಬೇಕು, ನಿನ್ನಲ್ಲಿ ಭಕ್ತಿ ಬರಬೇಕು, ಅದನ್ನು ಬಿಟ್ಟು ಬೇರೇನು ಕೇಳಬಾರದು, ಅಂತಹ ಮನಸ್ಸನ್ನು ನನಗೆ ಕರುಣಿಸು ಅಂತ ನರಸಿಂಹದೇವರ ಹತ್ರ ಕೇಳ್ತಾನೆ ಅಂತ. ಇನ್ನು ವರವನ್ನು ಕೊಡಬೇಕು ಅಂತಂದರೆ ನನಗೆ ವರವನ್ನು ಬೇಡದಿದ್ದಂತಹ ಮನಸ್ಸನ್ನು ನಾನು ಕೊಡು ಅಂತ ಪ್ರಹ್ಲಾದ ಕೇಳ್ತಾನೆ. ನರಸಿಂಹದೇವರು ತುಂಬ ಸಂತೋಷಪಟ್ಟು ಅವನಿಗೆ ಏನು ಬೇಕೋ ಅದನ್ನು ಕೊಡ್ತಾನೆ. ಪ್ರಹ್ಲಾದ ಕೇಳ್ತಾನೆ ಅಂತ. ಏನು ಕೇಳ್ತಾನೆ ಅಂತಂದರೆ, ನೋಡು ನನ್ನ ಅಪ್ಪ ನಿನ್ನ ಹತ್ರ ದ್ವೇಷ ಮಾಡಿದ್ದಾನೆ. ಆ ದ್ವೇಷ ಮಾಡಿದ ಅಪ್ಪನ ಮೇಲೆ ನೀನಂತೂ ದ್ವೇಷ ಇಟ್ಕೊಳ್ಬಾರ್ದು. ಅವನಿಗೆ 21 ತಲೆಗೆ ಬೇಕಾದಂತಹ ನ್ಯಾಯವನ್ನು ಕೊಡು, ಅವರಿಗೆ ಉದ್ಧಾರ ಮಾಡು. 21 ಕುಲ ಅದನ್ನು ನೀನು ಉದ್ಧಾರ ಮಾಡು ಅಂತ ಕೇಳ್ತಾನೆ ಅಂತ. ನಮ್ಮ ಆಚಾರ್ಯರು ಇದರಲ್ಲಿ ವಿವರಣೆ ಕೊಟ್ಟಿದ್ದಾರೆ. 21 ತಲೆ ಅಂತ ಎಲ್ಲಿ ಲೆಕ್ಕ ಮಾಡೋದು ನಾವು? ಹಿರಣ್ಯಕಶಿಪು, ಅವನ ಅಪ್ಪ ಕಾಶ್ಯಪ, ಅವನ ಅಪ್ಪ ಮರೀಚಿ, ಅವನ ಅಪ್ಪ ಬ್ರಹ್ಮದೇವರು, ಅವನ ಅಪ್ಪ ದೇವರು. ಇಲ್ಲಿ 21 ತಲೆ ಆಗಲಿಲ್ಲ, 7 ತಲೆನೂ ಆಗಲಿಲ್ಲ, 21 ತಲೆಯಲ್ಲಿಂದ ಆಗೋದು. ಅದಕ್ಕೆ ಅವನ ಜನ್ಮಾಂತರದ ಅಪ್ಪ ಅಮ್ಮನ ತಲೆಯೆಲ್ಲ ಇಟ್ಟುಕೊಂಡು 21 ಮಾಡಿ ಅಂತ ಅದಕ್ಕೆ ವ್ಯಾಖ್ಯಾನವನ್ನು ವಿವರಣೆ ಮಾಡಿದ್ದಾರೆ. ಆದರೆ 21 ಕುಲವನ್ನು ಅಂದರೆ ದೇವರಿಗೆ ಆ ಶಕ್ತಿ ಇದೆ. ಈಗ ಪ್ರಹ್ಲಾದನಿಗೆ ಅಲ್ಲದಿದ್ದರೂ ಕೂಡ ನಮಗೇನು 21 ಕುಲ ಇದೆ, 21 ತಲೆ ಇದೆ, ಅದನ್ನು ಉದ್ಧಾರ ಮಾಡು ಅಂತ. ಅಂದರೆ ದೇವರಲ್ಲಿ ಭಕ್ತಿ ಮಾಡಿದರೆ, ದೇವರ ಆರಾಧನೆ ಮಾಡಿದರೆ, ನರಸಿಂಹದೇವರು ಒಲಿದರೆ ನಮ್ಮ ಎಲ್ಲ ಹಿರಿಯರಿಗೆಲ್ಲ ಸದ್ಗತಿ ಆಗ್ತದೆ, ಅವರನ್ನೆಲ್ಲ ಉದ್ಧಾರ ಮಾಡ್ತಾನೆ ಅಂತ ಅದರ ಅನುಸಂಧಾನ ನಾವು ಮಾಡಬೇಕಾದ್ದು. ಅಂದರೆ ಆವಾಗ ನರಸಿಂಹದೇವರು ಹೇಳ್ತಾರೆ, ಪ್ರಹ್ಲಾದ ಹಿರಣ್ಯಕಶಿಪುವಿನ ಶವ ಇದೆ, ಅದಕ್ಕೆ ಸಂಸ್ಕಾರ ಮಾಡು ಅಂತ. ಎಂಥ ದೇವರು ನೋಡಿ, ನಾವು ಅದರ ಹೆಣವನ್ನೂ ನೋಡೋದಿಲ್ಲ ಅಂತ ಹೇಳಬೇಕಿತ್ತು, ಹಾಗೆ ಹೇಳಲಿಲ್ಲ. ಆ ಶವಕ್ಕೆ ಸಂಸ್ಕಾರ ಮಾಡು ಅಂತ. ಆ ಶವಕ್ಕೆ ಸಂಸ್ಕಾರ
ಮಾಡಿಸಿದ್ದಾರೆ. ಅದಕ್ಕೆ ಪ್ರಹ್ಲಾದನ ಮೂಲಕ ಮಾಡಿ ಪ್ರಹ್ಲಾದನನ್ನು ಉದ್ಧಾರ ಮಾಡಿದ್ದಾರೆ. ಅಲ್ಲಿ ಬ್ರಹ್ಮದೇವರಿದ್ದರು. ಆ ಬ್ರಹ್ಮದೇವರ ಹತ್ರ ಹೇಳ್ತಾರೆ, ಬ್ರಹ್ಮದೇವರೇ ನ ದೇಯ ವರಹ ಈದೃಶಃ ಕಮಲ ಸಂಭವ. ಅವ್ರು ಹೇಳ್ತಾರೆ, ಬ್ರಹ್ಮದೇವರೇ ಇಂಥ ಹೀಗೆ ವರ ಏವಮೇವ ನ ಪ್ರದೇಯಸ್ತೆ ವರಹ ಅಹೀನಾಂ ಅಮೃತಂ ಯಥಾ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಈ ಹಾವು ಇದೆ, ವಿಷಭರಿತವಾದಂತಹ ಜಂತುಗಳಿವೆ. ವಿಷಭರಿತವಾದ ಜಂತುವಿಗೆ ಹಾಲು ಹಾಕ್ತೀರಾ? ವಿಷಭರಿತವಾದ ಜಂತು ಅದು. ವಿಷಭರಿತವಾದ ಜಂತುವಿಗೆ ಹಾಲು ಹಾಕಿದರೆ ಇನ್ನಷ್ಟು ವಿಷ ಜಾಸ್ತಿಯಾಗಿ ಇನ್ನಷ್ಟು ಪ್ರಾಣಿಗಳಿಗೆ ತೊಂದರೆ ಮಾಡುತ್ತದೆ. ಹೇಗೆ ವಿಷಜಂತುಗಳಿಗೆ ಹಾಲು ಹಾಕಬಾರ್ದು, ಅದೇ ರೀತಿ ಇಂತಹ ದುಷ್ಟರಿಗೆ ವರ ಪ್ರದಾನ ಮಾಡಬಾರ್ದು ಅಂತ ಬ್ರಹ್ಮದೇವರು ಹೇಳಿದರು. ದೇವರೇ, ನಾನೆಲ್ಲಿ ನಿಮ್ಮ ಹತ್ರ ಕೇಳದೆ ಕೊಟ್ಟಿದ್ದೇನೆ? ನಿಮ್ಮ ಹತ್ರ ಕೇಳಿಯೇ ವರ ಕೊಟ್ಟದ್ದು. ಅವನು ಕೇಳಿದ ಒಳಗೆ ಸಾಯಬಾರ್ದು, ಹಲೋ ಅಂತ ನಿಮಗೆ ಫೋನ್ ಮಾಡಿ ನಿಮ್ಮ ಹತ್ರ ಕೇಳಿ ನೀವು ಕೊಡಿ ಅಂತ ಹೇಳಿದ ಮೇಲೆ ನಾನು ಕೊಟ್ಟದ್ದು. ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಮೇಲೆ ಸಾಯಬಾರ್ದು. ಒಂದೊಂದು ವರಕ್ಕೆ ಸ್ಯಾಂಕ್ಷನ್ ಮಾಡುವಾಗಲೂ ಸಿಗ್ನೇಚರ್ ಹಾಕುವಾಗಲೂ ನಿಮ್ಮ ಹತ್ರ ಒಪ್ಪಿಗೆಯನ್ನು ಪಡೆದು ನಾನು ಹಾಕಿದ್ದು. ಒಪ್ಪಿಗೆ ಪಡೆಯದೆ ನಾನು ವರ ಕೊಡಲಿಲ್ಲ. ದೇವರು ಹೇಳಿದರು, ನನ್ನ ಶಬ್ದ ಗಮನಿಸು ಬ್ರಹ್ಮ, ಏವಮೇವ ವರಹ ಪ್ರದೇಯಸ್ತೆ. ಹೀಗೇ ಇನ್ನು ಇದ್ದವರಿಗೆಲ್ಲ ವರ ಕೊಡಲಿಕ್ಕೆ ಬರಬೇಕು. ಅವತ್ತು ವರ ಕೊಟ್ಟಿದ್ದೆ ಅಲ್ವಾ? ಹಾಗೆ ನೀನು ಯಾರಾದರೂ ಬಂದು ಕೇಳೋದು, ನಾನು ಒಳಗೂ ಸಾಯಬಾರ್ದು ಹೊರಗೂ ಸಾಯಬಾರ್ದು, ಆಯಿತು 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 ಅಂತ ವರ ಕೊಡೋದು. ಈ ಕ್ರಮ ಹೇಗಿರ್ತದೆ ಅಂತಂದರೆ, ಒಬ್ಬ ಯಜಮಾನ ಹೇಳಿರ್ತಾನೆ, ನೋಡು ಅವನಿಗೆ 10 ರೂಪಾಯಿ 100 ರೂಪಾಯಿ ಕೊಡು ಅಂತ. ಓ, ನಮ್ಮ ಯಜಮಾನರು ಹೇಳಿದ್ದಾರೆ, ಬಂದವರಿಗೆಲ್ಲ 100 ರೂಪಾಯಿ ಕೊಡ್ತಾ ಇರ್ತಾನೆ. ಹಾಗೆಲ್ಲ ಮಾಡಬೇಡ. ಇದು ಹಿರಣ್ಯಕಶಿಪುವಿಗೆ ಮಾತ್ರ ಹೇಳಿದ್ದು ವರ, ಉಳಿದವರಿಗೆ ನಾನು ಹೇಳಲಿಲ್ಲ. ಏವಮೇವ ವರಹ ನ ಪ್ರದೇಯಸ್ತೆ ಪದ್ಮಸಂಭವ. ನೀನು ವರ ಕೊಡಬೇಡ ಅಂತ ಹೇಳಿ ಬ್ರಹ್ಮದೇವರನ್ನು ಅನುಗ್ರಹ ಮಾಡಿ ಪ್ರಹ್ಲಾದಾದಿಗಳಿಗೆಲ್ಲ ಅನುಗ್ರಹ ಮಾಡಿ ನರಸಿಂಹದೇವರು ಅದೃಶ್ಯರಾದರು. ಯಾವ ನರಸಿಂಹದೇವರು ದೃಶ್ಯರಾದರು ಹಾಗೇ ಅದೃಶ್ಯರಾದರು. ಅದು ದೇವರ ಅಂತರ್ಧಾನ ಶಕ್ತಿಮತ್ವ. ಬ್ರಹ್ಮದೇವರು ಪ್ರಹ್ಲಾದನ ಸಿಂಹಾಸನದಲ್ಲಿ ಕೂಡಿಸಿ ಅವನನ್ನು ಪಟ್ಟಾಭಿಷೇಕವನ್ನಾಗಿ ಮಾಡಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಅವನ ಮೂಲಕ ಒಳ್ಳೆಯ ರಾಜ್ಯಭಾರ ಆಗುವ ಹಾಗೆ ಮಾಡ್ತಾರೆ. ಈ ಪ್ರಹ್ಲಾದನ ಮೂಲಕ ನಡೆದ ಘಟನೆಗಳನ್ನೆಲ್ಲ ವಿವರಿಸ್ತಾ ಆಶ್ರಮ ಧರ್ಮಗಳ ವರ್ಣಗಳ ಜೀವನ ಪದ್ಧತಿ ಹೇಗೆ, ಅವರು ಏನು ಸಾಧನೆ ಮಾಡಬೇಕು ಅದೆಲ್ಲ ಹೇಳ್ತಾರೆ. ಬ್ರಹ್ಮಚಾರಿ ಹೇಗಿರಬೇಕು, ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿಗಳು ಹೇಗಿರಬೇಕು, ಬ್ರಾಹ್ಮಣನಾದವ ಹೇಗಿರಬೇಕು, ಅದನ್ನೆಲ್ಲ ವಿಸ್ತೃತವಾಗಿ ಈ ಸಪ್ತಮ ಸ್ಕಂದದ ಕೊನೆಯ ಘಟ್ಟದಲ್ಲಿ ವಿವರಣೆ ಮಾಡ್ತಾರೆ. ಅಷ್ಟಮ ಸ್ಕಂದದಲ್ಲಿ ನಕ್ರವರದ ಮೊಸಳೆಯಾಗಿ ಅನುಗ್ರಹ ಮಾಡಿದ ದೇವರು, ಗಜೇಂದ್ರನಿಗೆ ಅನುಗ್ರಹ ಮಾಡಿದ ದೇವರು, ಅವರ ಕಥೆಯನ್ನು ಅಷ್ಟಮ ಸ್ಕಂದದಲ್ಲಿ ವಿವರಣೆ ಮಾಡ್ತಾರೆ. ಒಂದು ಮೊಸಳೆ, ಒಂದು ಆನೆ, ಅದರ ಜಗಳ ನಮಗೆ ಯಾಕೆ ಬೇಕು ಅಂತ ನಮಗೆ ಅನಿಸ್ತದೆ. ನಮ್ಮ ಜಗಳನೇ ಜಾಸ್ತಿ ಆಗಿದೆ, ಅದಕ್ಕೆ ಹೇಳಿದ್ದು ಈ ಕಥೆಯನ್ನು ಕೇಳಿ. ಗಜೇಂದ್ರ ಅಂತ ಅದಕ್ಕೆ ಹೆಸರು. ಗಜ ಸಾಕಿತ್ತು. ಗಜೇಂದ್ರ ಕಾಡಿನಲ್ಲಿ ಅದೇ ಕಿಂಗ್ ಗಜ. ಆನೆನೇ ರಾಜಾದಿರಾಜ. ಆನೆ ಬೇರೆ ಪ್ರಾಣಿಗಳನ್ನೂ ನಿಯಮನೆ ಮಾಡ್ತದೆ, ತನ್ನ ಗಜಾದಿ ಕೂಟವನ್ನೂ ಅದು ನಿಯಮನೆ ಮಾಡ್ತದೆ. ಇಡೀ ಆ ಕಾಡನ್ನು ನಿಯಮನೆ ಮಾಡುವ ಪ್ರಾಣಿ. ಹಾಗಾಗಿ ಅದಕ್ಕೆ ಗಜೇಂದ್ರ. ಸಾಮಾನ್ಯವಾಗಿ ಸಿಂಹವನ್ನು ನಾವು ಹೇಳೋದುಂಟು, ಮೃಗೇಂದ್ರ ಅಂತ ನಾವು ಕರೀತೇವೆ. ಭಾಗವತದಲ್ಲಿ ಸಿಂಹವನ್ನು ಮೃಗೇಂದ್ರ ಅಂತ ಕರೆದಿಲ್ಲ, ಆನೆಯನ್ನು ಗಜೇಂದ್ರ ಅಂತ ಕರೆದಿದೆ. ಅದಕ್ಕೊಂದು ಕಾರಣವೂ ಇದೆ, ಕಾರಣ ಇಲ್ಲ ಅಂತಲ್ಲ. ಅದು ಬರೀ ನಿಯಮನೆ ಮಾಡ್ತದೆ ಅಷ್ಟೇ ಅಲ್ಲ, ಇಂದ್ರನಾಗಿ ಸಾಧನೆ ಮಾಡಿ ಅದರ ಫಲ ಬರುವ ಹಾಗೆ ಮಾಡುತ್ತೆ. ಹಾಗಾಗಿ ಇದು ಗಜೇಂದ್ರ. ಆ ಗಜೇಂದ್ರ ಕಾಡಲ್ಲಿ ಸುತ್ತಾಡ್ತದೆ, ಬೇಕಾದಷ್ಟು ವಿಹಾರ ಮಾಡ್ತದೆ, ನೀರಿಗೆ ಇಳಿತದೆ. ದೊಡ್ಡ ಕೆರೆ ಅದು. ಆ ನೀರಿಗೆ ಇಳಿದಿದೆ, ಒಂಟಿಯಾಗಿ ಅಲ್ಲ, ತನ್ನ ಪರಿವಾರದ ಜೊತೆಗೆ ನೀರಿಗೆ ಇಳಿದಿದೆ. ನೀರು ಅಂತಂದರೆ ಆನೆಗೆ ತುಂಬ ಆಪ್ಯಾಯಮಾನವಾದ್ದು. ನೀರಿಗೆ ಇಳಿದರೆ ಆನೆಗಳು ಮೇಲೆ ಬರುವುದಿಲ್ಲ, ಆನೆಯಂಥವರೇ ಬರುವುದಿಲ್ಲ ಮೇಲೆ. ಆನೆಯಲ್ಲಿ ಮೇಲಕ್ಕೆ ಬರ್ತದೆ. ಆನೆ ಗಜೇಂದ್ರ ಅದು ನೀರಿಗೆ ಇಳಿದಿದೆ.
ನೀರಿಗೆ ಇಳಿದಾಗ ಇಡೀ ಪರಿವಾರ ಎಲ್ಲ ನೀರಿಗೆ ಇಳಿದಿದೆ. ಆ ಗಜೇಂದ್ರನ ಜೊತೆಗೆ ಪರಸ್ಪರವಾಗಿ ಸೊಂಡಿಲಿನಲ್ಲಿ ನೀರನ್ನು ಚಿಮಿಕಿಸಿಕೊಂಡು ಆನಂದವನ್ನು ಅನುಭವಿಸ್ತಾರಂತೆ. ಕೈ ಇದ್ದವರು ಈ ಆನಂದ ಎಂಜಾಯ್ ಮಾಡಲಿಕ್ಕಾಗಲ್ಲ. ಕೈ ಇಳಿದಿದ್ದ ಆನೆಗಳು ಎಂಜಾಯ್ ಮಾಡಿದವಂತೆ. ಅಂದರೆ ಅವುಗಳಿಗೂ ಕೈ ಅಂದರೆ ಸೊಂಡಿಲು, ಕರ. ನಮಗೆ ಕೈ ಇದೆ, ನಮ್ಮನ್ನು ಯಾರೂ ಕರಿ ಅಂತ ಹೇಳೋದಿಲ್ಲ, ನಮ್ಮನ್ನು ಕರಿ ಅಂತ ಹೇಳೋದು ಅಷ್ಟೇ. ಕರ ಉಳ್ಳದ್ರಿಂದ ಕರಿ ಅಂತ ನಮ್ಮನ್ನು ಕರೆಯುವುದಿಲ್ಲ. 2 ಕೈಗಳಿವೆ, ನಮ್ಮನ್ನು ಯಾರಾದರೂ ಕರಿ ಅಂತ ಕರೀತಾರ? ಕರೆಯುವುದಿಲ್ಲ. ಆನೆಯನ್ನು ಕರಿ ಅಂತ ಕರೀತಾರೆ. ಯಾಕೆಂದರೆ ನಮಗೆ 2 ಕೈಯಿಂದ ಮಾಡಲಿಕ್ಕಾಗದಿದ್ದ ಕೆಲಸವನ್ನು, ಸಾಹಸವನ್ನು ಆನೆ ಮಾಡುತ್ತೆ. ಕೈಯಿಂದ ನೀರು ಕುಡಿಯುತ್ತದೆ, ಕೈಯಿಂದ ನೀರನ್ನು ಚೆಲ್ತದೆ, ಯಾರನ್ನು ಎತ್ತಿ ಹಿಡಿತದೆ, ಎತ್ತಿ ಹಾಕುತ್ತೆ, ಏನು ಬೇಕಾದರೂ ಮಾಡುತ್ತೆ. ಕೈಯಿಂದ ಮಾಡುವ ಕೆಲಸ ಅದ್ಭುತವಾದ್ದು. ದೇವರು ಕೆಲವು ಸಲ ಹಾಗೆ ಮಾಡ್ತಾರೆ ಅಂತ. ಒಂದು ಕೈಯನ್ನು ಕೊಟ್ಟಿರುವುದಿಲ್ಲ, ಒಂದೇ ಕೈ ಕೊಟ್ಟಿರ್ತಾರೆ. ಆದರೆ ಆ ಮನುಷ್ಯ ನಾವು 2 ಕೈಯಲ್ಲಿ ಏನು ಕೆಲಸ ಮಾಡಬಹುದು, ಒಂದೇ ಕೈಯಲ್ಲಿ ಅಷ್ಟು ಕೆಲಸವನ್ನು ಮಾಡಿ ತೋರಿಸ್ತಾನೆ. ಏನು ಬೇಕೋ ಅದೆಲ್ಲ ಮಾಡ್ತಾನೆ. ಹಾಗಾಗಿ ಈ ಆನೆನೂ ಕೂಡ ಈ ಸೊಂಡಿಲಿನಿಂದ ಕರೀಂದ್ರ, ಗಜೇಂದ್ರ ಎಲ್ಲ ನಾಮದಿಂದ ಖ್ಯಾತವಾದ್ದು. ನೀರಿಗೆ ಇಳಿದಿದೆ, ನೀರಿನಲ್ಲಿ ಚೆಲ್ಲಾಟ ಆಡಿದೆ. ದುರದೃಷ್ಟ ಅದರದ್ದು ಅಲ್ಲ, ನಮ್ಮ ಅದೃಷ್ಟ ಅದು. ಹಾಗಾಗಿ ಆ ನೀರಿಗೆ ಇಳಿದರೆ ಮೊಸಳೆ ಬಂತು, ಆನೆಯನ್ನು ಕಾಲು ಹಿಡಿದು ನೀರಿನ ಮಧ್ಯಕ್ಕೆ ಎಳೆಯಿತು. ಆನೆಗೆ ಆಶ್ಚರ್ಯ. ಮೊದಲು ಕಾಲು ಹಿಡಿದಾಗ ಖುಷಿ ಆಯಿತು ಆನೆಗೆ. ಆಮೇಲೆ ಗೊತ್ತಾಯಿತು ಕಾಲು ಹಿಡಿದು ಯಾರೋ ಎಳೀತಾರೆ ಅಂತ. ಈ ಬೇರೆ ಪ್ರಾಣಿಗಳು ನೋಡ್ತಾರೆ, ಇದೇನು ನೀರಿನ ಮಧ್ಯಕ್ಕೆ ಹೋಗಿದೆ ಅಂತ. ಅಲ್ಲಿ ಹೋಗಿ ಗರ್ಜನೆ ಮಾಡ್ತದೆ, ಅದರ ಭಾಷೆಯಲ್ಲಿ ಕರೀತಿ, ಎಲ್ಲ ಬನ್ನಿ ಅಂತ. ಎಲ್ಲ ಪರಿವಾರ ಎಲ್ಲ ಬಂತು, ಎಲ್ಲ ಒಟ್ಟಿಗೆ ಸೇರಿ ಎಳೆದರು, ದಡೆಗೆ ಎಳೆದರು. ಅಷ್ಟು ಸಾವಿರಾರು ಆನೆಗಳು ಸೇರಿ ಆನೆಯನ್ನು ಮೇಲಕ್ಕೆ ಎಳೆಯಿತು. ಒಂದೇ ಮೊಸಳೆ ಒಂದೇ ಕ್ಷಣಕ್ಕೆ ಎಷ್ಟು ಹಿಂದೆ ಬಂದಿದೆ ಅಷ್ಟೇ ನೀರಿನ ಮಧ್ಯಕ್ಕೆ ಎಳೆಯಿತು. ಏನು 1 ದಿನ ಆಯಿತು, 2 ದಿನ ಆಯಿತು, ಪರಿವಾರದವರು ಎಲ್ಲ ಬಿಟ್ಟು ಹೋದರು, ಒಬ್ಬೊಬ್ಬರೇ ಹೋದರು. ಇದು ಆಗುವಂಥದ್ದಲ್ಲಪ್ಪ, ಇದು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಎಲ್ಲ ಆನೆಗಳು ಹೋಯಿತು. ದಾಸರು ಚೆನ್ನಾಗಿ ಹೇಳ್ತಾರೆ ನೋಡಿ, ದೇವರ ಹತ್ರ ಏನು ಕೇಳಬೇಕು ಅಂತ. ದೇವರ ಹತ್ರ ನಾವು ಒಳ್ಳೆಯ ಬಂಧುಗಳನ್ನು ಕೊಡು ಅಂತ ಕೇಳಲ್ಲ ಅಂತ ದಾಸರು ಹೇಳ್ತಾರೆ. ಗಜೇಂದ್ರ ಏನಾದ, ಎಂಥ ಬಂಧುಗಳಿದ್ದರು, ಬೇಕಾದಷ್ಟು ಆನೆಗಳಿತ್ತು ಪರಿವಾರ. ಆದರೆ ಏನಾಯಿತು? ಏನಾಗಲಿಲ್ಲ. ಮತ್ತೆ ಮೊಸಳೆ ಆನೆಯನ್ನು ನೀರಿನ ಮಧ್ಯಕ್ಕೆ ಕರ್ಕೊಂಡೋಯಿತು. ಎಲ್ಲ ಆನೆಗಳು ಬಿಟ್ಟು ಹೋದವು. ಅವುಗಳ ಜೀವನ, ಅವುಗಳಿಗೆ ಈ ಆನೆ ಒಂಟಿ ಆಯಿತು. ಒಂಟಿ ಸಲಗ ಅಂತ ಹೇಳ್ತೇವೆ ನೋಡಿ, ಪ್ರಾಬ್ಲಮಿಗೆ ಒಂಟಿ ಸಲಗ ಇದು. ಒಂದೇ ಆನೆ ನೀರಿನ ಮಧ್ಯದಲ್ಲಿ ಪಾಪ ಒದ್ದಾಡ್ತಾ ಇದೆ. ಮೈಯೆಲ್ಲ ಕೀವಾಯಿತು, ರಕ್ತ ಇಳಿತಾ ಇದೆ ಧಾರಾಕಾರ. ರಕ್ತನೂ ಖಾಲಿಯಾಗ್ತಾ ಬಂತು. ಯಾರೂ ರಕ್ಷಣೆ ಮಾಡುವವರಿಲ್ಲ. ಮೊಸಳೆಗೆ ಎಷ್ಟು ಅಪ್ಲಿಕೇಶನ್ ಹಾಕಿದರೂ ಮೊಸಳೆ ಅದನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆನೆ ಒದ್ದಾಡ್ತಾ ಇದೆ. ಮೊಸಳೆ ಆನೆಯನ್ನು ನೀರಿನ ಮಧ್ಯಕ್ಕೆ ಎಳೆಯುವುದು, ಆನೆ ಮೊಸಳೆಯನ್ನು ದಡಕ್ಕೆ ಎಳ್ಕೊಂಡು ಹೋಗುದು. ಇಷ್ಟೇ ನಡೆದು ಹೋಯ್ತಂತೆ. ಎಂತಹ ಜಗಳ! ಇದೇನು ಹೊಸ ಜಗಳ ಅಲ್ಲ, ನಮಗೆ ನಮ್ಮ ಮನೆಯಲ್ಲಿ ಮಾಮೂಲಿತು. ಯಾಕೆ ಅಂತಂದರೆ ಒಂದು ಮೊಸಳೆ ನಮ್ಮನ್ನು ಎಳೆಯುತ್ತಲೇ ಇರ್ತದೆ, ಕಾಲು ಎಳೆಯೋರೇ ಇರುವುದು. ಒಬ್ಬರು ಕಾಲು ಎಳೆಯುತ್ತಾರೆ, ನಾನೇನು ಕಡಿಮೆ ಅಂತ ನಾವು ಕಾಲು ಎಳೆಯುತ್ತೇವೆ, ಜಗ್ತೇವೆ, ಜಗಳ ಆಡ್ತೇವೆ. ಗಂಡ ಹೆಂಡತಿಯ ಕಾಲು ಎಳೆಯುತ್ತಾನೆ, ಹೆಂಡತಿ ಗಂಡನ ಕಾಲು ಎಳೆಯುತ್ತಾಳೆ, ಅಪ್ಪ ಮಗಂದು, ಮಗ ಅಪ್ಪಂದು, ಗುರು ಶಿಷ್ಯಂದು, ಶಿಷ್ಯ ಗುರುವಿನದ್ದು. ಒಬ್ಬರೊಬ್ಬರು ಕಾಲು ಹಿಡಿದು ಎಳೆದು ಜಗ್ಗಿ ಜಗಳಾಡೋದು ನಾವು ಎಲ್ಲ ಕಡೆ ನಾವು ನೋಡ್ತೇವೆ ನಾವು. ಆದರೆ ಅಂತಹ ಕಾಲೆಳೆಯುವ ಸ್ಥಿತಿ ನಮ್ಮ ಪಾಲಿಗೆ ಬಂದಾಗ ನಮಗೆ ರಕ್ಷಣೆ ಬೇಕು ಅಂತಾದರೆ ಈ ಗಜೇಂದ್ರನ ಕಥೆಯನ್ನು ನಾವು ಕೇಳಬೇಕಂತೆ. ಆ ಗಜೇಂದ್ರನ ಕಥೆಯನ್ನು ಕೇಳಿದರೆ ನಮಗೆ ಕಾಲು ಯಾರು ಎಳೀತಾರೆ ಅವರು ಕಾಲು ಹಿಡಿದು ನಮಸ್ಕಾರ ಮಾಡ್ತಾರೆ, ಅಂತಹ ಸ್ಥಿತಿ ನಮಗೆ ಬರುತ್ತೆ ಅನ್ನೋದನ್ನು ಈ ಗಜೇಂದ್ರನ ಕಥೆ ನಮಗೆ ನೆನಪಿಸ್ತದೆ. ಆನೆ ತೀರ್ಮಾನ ಮಾಡಿತ್ತು, ಈ ನೀರಿನ ಮಧ್ಯದಲ್ಲಿ ಯಾರೂ ರಕ್ಷಣೆ ಮಾಡೋರಿಲ್ಲ, ಶತ್ರು ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ, ಮಿತ್ರರಂತೂ ಇಲ್ಲ, ಹೆಂಡತಿ ಮಕ್ಕಳಂತೂ ಕೈ ಬಿಟ್ಟು ಹೋದರು. ಇನ್ನು ಉಳಿದದ್ದು ಯಾರು? ಒಬ್ಬನೇ ದೇವರು ಮಾತ್ರ ಅಂತ ತೀರ್ಮಾನ ಮಾಡಿತು. ದೇವರ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಈ ಆನೆಗೆ ಪೂಜೆ ಮಾಡುವ ಕ್ಲಾಸ್ ಯಾರು ಹೇಳಿಕೊಟ್ರು? ಯಾವ ಶಿಬಿರಕ್ಕೆ ಹೋಗಿತ್ತು? ಯಾರು ಹೇಳಿಕೊಟ್ರು? ಭಾಗವತ ಉತ್ತರ ಕೊಟ್ಟಿತ್ತು.
ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ, ಜನ್ಮಾಂತರದಲ್ಲಿ ಅದಕ್ಕೆ ಆದ ಶಿಕ್ಷಣೆ. ಜನ್ಮಾಂತರದಲ್ಲಿ ಇಂದ್ರದ್ಯುಮ್ನ ಅಂತ ರಾಜ ಎಂತಹ ಪೂಜೆ ಮಾಡುತ್ತಿದ್ದ, ಏಕಾಂತದಲ್ಲಿ ಧ್ಯಾನ ಮಗ್ನನಾಗಿ ದೇವರ ಆರಾಧನೆಯನ್ನು ಪ್ರೀತಿಯಿಂದ ಮಾಡ್ತಿದ್ದ. ಆ ಸಂಸ್ಕಾರ ಗಜೇಂದ್ರನಿಗಿದೆ. ಹಾಗಾಗಿ ಇಲ್ಲಿ ದೇವರ ಪೂಜೆಯನ್ನು ಮಾಡಿತು. ದೇವರ ಪೂಜೆ ನಾವು ದಿನಾ ಮಾಡಿದರೆ, ಈ ಸಂಸ್ಕಾರ ದೃಢವಾಗಿದ್ದರೆ ಜನ್ಮಾಂತರದಲ್ಲಿಯೂ ಪೂಜೆ ಮಾಡುವ ಅವಕಾಶ ದೇವರು ನಮಗೆ ಕಲ್ಪಿಸಿ ಕೊಡ್ತಾನೆ. ಅದಕ್ಕೆಲ್ಲ ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ, ಯಾರ ಹತ್ರ ಆದರೂ ಕೇಳಿ, ನೀವು ಪೂಜೆ ಮಾಡ್ತೀರಾ? ಹಾಂ ಮಾಡ್ತಿದ್ದೆ ಅಂದರೆ ಈಗ ಮಾಡೋದಿಲ್ಲ ಅಂತ ಅರ್ಥ. ಕೇಳಿ, ಯಾಕೆ ಮಾಡೋದಿಲ್ಲ? ಮಾಡಬೇಕು ರೀ, ಅದಕ್ಕೆ ದೀಪ ಇಲ್ಲ, ಎಣ್ಣೆ ಇಲ್ಲ, ಗಂಧ ಇಲ್ಲ, ಧೂಪ ಇಲ್ಲ, ನೈವೇದ್ಯ ಇಲ್ಲ, ಯಾರು ಮಾಡೋರಿಲ್ಲರಿ. ಯಾರು ಮಾಡ್ತಾರೆ? ನಾನು ದೇವರ ಹತ್ರ ಹೇಳಿದ್ದೇನೆ, ಗೋವಿಂದ ಅಂತ ಪೆಟ್ಟಿಗೆಯಲ್ಲಿ ಕಟ್ಟಿ ಮೇಲೆ ಇಟ್ಟಿದ್ದೇನೆ ಅಂತ ದೇವರನ್ನು ಹೇಳಿಬಿಡ್ತೇವೆ ನಾವು. ಹಾಗೆ ಮಾಡಬೇಡಿ. ದೇವರ ಪೂಜೆ ಮಾಡಿ. ದೇವರ ಪೂಜೆ ಮಾಡಿದರೆ, ಕೊನೇ ತನಕ ದೇವರ ಪೂಜೆ ಮಾಡಿದರೆ ದೇವರು ನಮಗೆ ಜನ್ಮಾಂತರದಲ್ಲಿ ಪೂಜೆ ಮಾಡುವ ಯೋಗವನ್ನು ಕರುಣಿಸ್ತಾನೆ, ಆ ಸಂಸ್ಕಾರವನ್ನು ಕೊಡ್ತಾನೆ ಅಂತ ಆನೆ ದೇವರ ಪೂಜೆ ಮಾಡ್ತದೆ. ದೇವರು ಎಲ್ಲಿ? ದೇವರ ಕೋಣೆಯಲ್ಲಿ ಎತ್ತರದಲ್ಲಿ ವೈಕುಂಠದಲ್ಲಿ ದೇವರು ಇರುತ್ತೆ. ಆನೆ ನೀರಿನ ಮಧ್ಯದಲ್ಲಿದೆ. ಆನೆ ಆಲೋಚನೆ ಮಾಡಿತು, ದೇವರ ಪೂಜೆ ಮಾಡಬೇಕು ಅಂತ. ಸಂಕ್ಷಿಪ್ತ ಪೂಜಾ ಪದ್ಧತಿ. ಹೇಗೆ ಪೂಜೆ ಮಾಡಬೇಕು ದೇವರಿಗೆ ಅಂತ? ದೇವರಿಗೆ ಅಭಿಷೇಕ ಆಗಬೇಕು, ದೇವರಿಗೆ ಪತ್ರ ಸಮರ್ಪಣೆ ಮಾಡಬೇಕು, ದೇವರಿಗೆ ಹಣ್ಣು ಸಮರ್ಪಣೆ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು, ಗೋವಿಂದ ಅಂತ ಕೃಷ್ಣಾರ್ಪಣೆ ಬಿಡಬೇಕು. ಆನೆ ಆಲೋಚನೆ ಮಾಡಿತು, ಎಲ್ಲ ನೀರಿನಿಂದಲೇ ನಾನು ಮಾಡ್ತೇನೆ ಅಂತ ತೀರ್ಮಾನ ಮಾಡಿತು. ಅಭಿಷೇಕ ಆಗಬೇಕು, ಸೊಂಡಿಲಲ್ಲಿ ನೀರನ್ನು ಹೀರಿತು. ಸೊಂಡಿಲು ತುಂಬ ನೀರಿಟ್ಕೊಂಡಿತ್ತು. ಅದೇ ಶಂಖ ಅಂತ ತೀರ್ಮಾನ ಮಾಡಿತು. ಶಂಖೆ ಇಲ್ಲದೆ ಅದನ್ನು ಶಂಖ ಅಂತ ತೀರ್ಮಾನ ಮಾಡಿ ಆ ನೀರನ್ನು ಮೇಲೆ ಬಿಟ್ಟಿತು. ಆನೆ ಅನುಸಂಧಾನ ಮಾಡಿತು, ನನ್ನ ನೀರು ಎಲ್ಲಿ ಬೀಳುತ್ತೆ ಅಲ್ಲಿ ನಮ್ಮ ದೇವರ ತಲೆ ಇದೆ ಅಂತ ತೀರ್ಮಾನ ಮಾಡಿ, ನನ್ನ ದೇವರ ತಲೆಗೆ ನಾನು ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿ ಪುರುಷ ಸೂಕ್ತವನ್ನು ಹೇಳಿ ಆನೆ ಅಭಿಷೇಕ ಮಾಡಿತು.